Dear students, today we are going to make the video lesson on 10th second language English first lesson, a hero. A hero. This lesson is written by R.K. Narayan, a famous Indian English writer. R.K. Narayan, full name Rasipuram Krishnaswamy Narayan Swamy, was born in Madras, present Chennai, in the year 1906 on 10th October and died on 13th May 2001. His works, R.K. Narayan's famous works, his first novel, Swamy and Friends, The Bachelor of Arts, The English Teacher, The Guide. These are the famous works of R.K. Narayan. So, a hero, highlights of the story. Newspaper report about the bravery of a village boy who had came face to face with a tiger. Here, Swamy's father was reading a newspaper in the hall, and in that newspaper, a news has been published that a bravery of the village lad who faced the tiger face to face in the jungle. ಪತ್ರಿಕೆಯಲ್ಲಿ ಒಂದು ವಿಷಯ ಪ್ರಕಟವಾಗಿತ್ತು. ಆ ತಂದೆ ಏನು ಮಾಡ್ತಾರೆ, ಪತ್ರಿಕೆಯನ್ನು ಹಾಲಿನಲ್ಲಿ ಓದ್ತಾ ಇರುವಾಗ ಆ ವಿಷಯವನ್ನು ನೋಡ್ತಾರೆ ಮತ್ತು ಸ್ವಾಮಿ ಕರೆದು ಹೇಳ್ತಾರೆ, The boy fought with a tiger and climbed up a tree and stayed half a day till some people come that way and killed that tiger. ಒಬ್ಬ ಹುಡುಗ ಹುಲಿ ಜೊತೆ ಸೆಣಸಾಡಿ ಆಮೇಲೆ ಮರದ ಮೇಲೆ ಕುಳಿತಿರ್ತಾನೆ. ಅದೇ ದಾರಿಯಲ್ಲಿ ಕೆಲವು ಹಳ್ಳಿ ಜನ ಬರ್ತಾ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಆ ಹುಲಿಯನ್ನು ಸಾಯಿಸ್ತಾರೆ. ಆ ಹುಡುಗ ಕೆಳಗೆ ಬರ್ತಾನೆ. ಈ ವಿಷಯ ಏನಾಗಿರ್ತದೆ, ಪತ್ರಿಕೆಯಲ್ಲಿ ಪ್ರಕಟವಾಗಿರ್ತದೆ. Swamy denies that it should be a grown-up person. How could a boy fight with a tiger? But Swamy did not agree that news. He argues with father. How could a boy fight with a tiger, father? He said. And Swamy was asked to prove his courage by sleeping alone in the office room, not beside Granny. So ಅದಕ್ಕೆ ಅವ್ರ ತಂದೆ ಏನು ಮಾಡ್ತಾರೆ ಅಂದ್ರೆ ಸ್ವಾಮಿಗೆ ಚಾಲೆಂಜ್ ಮಾಡ್ತಾರೆ. ಹಾಗಿದ್ರೆ ನೀನು ಸಣ್ಣ ಹುಡುಗ ಫೈಟ್ ಮಾಡೋಕ್ಕಾಗಲ್ಲ, ಗ್ರೋನ್ ಅಪ್ ಪರ್ಸನ್ ಆಗಿರ್ಬೇಕಂತಂದ್ರೆ. ಆದ್ರೆ ಅವ್ರ ಫಾದರ್ ಏನು ಹೇಳ್ತಾರೆ ಅಂದ್ರೆ, ಹುಲಿಯನ್ನು ಫೇಸ್ ಮಾಡಲಿಕ್ಕೆ ಏಜ್ ಅಂಡ್ ಸ್ಟ್ರೆಂತ್ ಆರ್ ನಾಟ್ ಇಂಪಾರ್ಟೆಂಟ್, ಸೊ ಕರೇಜ್ ಇಸ್ ಇಂಪಾರ್ಟೆಂಟ್. ಅದಕ್ಕಾಗಿ ಸ್ವಾಮಿ ಬಂದು ಅವ್ರು ಏನು ಮಾಡ್ತಾರೆ, ಚಾಲೆಂಜ್ ಮಾಡ್ತಾರೆ. ಸೊ ಇಫ್ ಯು ಹ್ಯಾವ್ ಕರೇಜ್, ಯು ಹ್ಯಾವ್ ಟು ಪ್ರೂವ್ ಇಸ್ ಕರೇಜ್, ಯುವರ್ ಕರೇಜ್ ಅಂಡ್ ಸ್ಲೀಪಿಂಗ್ ಇನ್ ದ ಆಫೀಸ್ ರೂಮ್, ನಾಟ್ ಬಿಸೈಡ್ ಗ್ರ್ಯಾನಿ. ಅಜ್ಜಿಯ ಪಕ್ಕದಲ್ಲಿ ಮಲಗೋದಲ್ಲ, ಇನ್ನೇನು ಮಾಡಬೇಕು, ಆಫೀಸ್ ರೂಮ್ನಲ್ಲಿ ಮಲಗಬೇಕಂತ ಅವಾಗ ಚಾಲೆಂಜ್ ಮಾಡ್ತಾರೆ. ಆಗ ಸ್ವಾಮಿ ಇದರಿಂದ ಪಾರಾಗಲಿಕ್ಕೆ, ತಂದೆಯಿಂದ ಎಸ್ಕೇಪ್ ಆಗಲಿಕ್ಕೆ ಏನು ಮಾಡ್ತಾನೆ, ಸ್ವಾಮಿ ಪ್ಲೀಡ್ಸ್ ವಿತ್ ಹಿಸ್ ಫಾದರ್ ಗಿವಿಂಗ್ ಮೆನಿ ಎಕ್ಸ್ಕ್ಯೂಸಸ್. ಅನೇಕ ಎಕ್ಸ್ಕ್ಯೂಸಸ್ಗಳನ್ನು ಕೊಟ್ಟು ಪಾರಾಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮೊದಲನೇದಾಗಿ ಈ ಟೋಲ್ಡ್ ಅಬೌಟ್ ದ ಕ್ರಿಕೆಟ್ ಕ್ಲಬ್. Swamy tells cricket club in the school, and the captain of that school, he will admit the elders also, and for that club many new balls and bats were brought. ಹೊಸ ಏನು ಕ್ರಿಕೆಟ್ ಬ್ಯಾಟ್ ಮತ್ತು ಬಾಲ್ಗಳನ್ನು ತಂದಿದೆ, ಅಲ್ಲಿ ದೊಡ್ಡವ್ರನ್ನ ಸಹ ನಾವು ಅಡ್ಮಿಟ್ ಮಾಡ್ಕೊಳ್ತೀವಿ ನಮ್ಮ ಸ್ಕೂಲ್ ಕ್ರಿಕೆಟ್ ಕ್ಲಬ್ಗೆ, ನೀನು ಜಾಯ್ನ್ ಆಗ್ಬೋದಪ್ಪ ಅಂತೇಳಿ ಅವನ ವಿಷಯವನ್ನು ಚೇಂಜ್ ಮಾಡಲಿಕ್ಕೆ ಸ್ವಾಮಿ ಪ್ರಯತ್ನ ಮಾಡ್ತಾನೆ. ಅಷ್ಟೇ ಅಲ್ಲದೆ ಮತ್ತೊಂದು ಎಕ್ಸ್ಕ್ಯೂಸ್ ಕೊಡ್ತೇನೆ, ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲೋನ್. ಸೊ ಮುಂದಿನ ತಿಂಗಳು 1ನೇ ತಾರೀಕಿಂದ ನಾನು ಆ ರೂಮ್ನಲ್ಲಿ ಮಲಗ್ತೀನಿ ಅಂತ ಹೇಳಿ ತಂದೆಗೆ ಹೇಳ್ತಾನೆ. ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಇನ್ ದ ಆಫೀಸ್ ರೂಮ್. ಅಷ್ಟೇ ಅಲ್ಲದೆ ಇನ್ನೂ ಹೇಳ್ತಾನೆ ಸ್ವಾಮಿ, ನಿನ್ನ ಆಫೀಸ್ ರೂಮ್ನಲ್ಲಿ ಸ್ಕಾರ್ಪಿಯನ್ಸ್ ಚೇಳುಗಳಿರ್ಬೋದು, ಸೊ ಐ ಕುಡ್ ನಾಟ್ ಸ್ಲೀಪ್ ದೇರ್ ಅಂತ ಹೇಳಿ ತಂದೆಯಿಂದ ಪಾರಾಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಇಸ್ ಫಾದರ್ ವಾಸ್ ಸೊ ಸ್ಟ್ರಿಕ್ಟ್ ಆನ್ ದ ಸಬ್ಜೆಕ್ಟ್ ದಟ್ he could not excuse Swamy, and he takes him to the office room. You can see that in the picture. So Swamy's father takes him to the office room and he asks him to sleep in the office room. So it becomes inevitable. ಅಂದ್ರೆ ಅಲ್ಲಿ ಪಾರಾಗಲಿಕ್ಕೆ ಸ್ವಾಮಿ ಸಾಧ್ಯ ಆಗಲ್ಲ. ಆಗ ಸ್ವಾಮಿ ಏನು ಮಾಡ್ತಾನೆ, ಆಫೀಸ್ ರೂಮ್ ನಲ್ಲಿ ಮಲಗ್ತಾನೆ. ಮಲಗಿದಾಗ as night advances the silence deepens. ರಾತ್ರಿ ಆದಂತೆಲ್ಲ ಕೋಣೆಯಲ್ಲಿ ಕತ್ತಲೆ ಆಗ್ತಾ ಮತ್ತು ಶಬ್ದಗಳೆಲ್ಲ ಕಡಿಮೆ ಆಗ್ತಾ ಹೋಗ್ತಾ. Swamy remembers all the stories of devils and ghosts. ಆಗ ಸ್ವಾಮಿಗೆ ತನ್ನ ಸ್ನೇಹಿತರಿಂದ ಕೇಳಿರ್ತಕ್ಕಂಥ ಎಲ್ಲ ದೇವ ಮತ್ತು ಭೂತದ ಕಥೆಗಳು ನೆನಪಾಗ್ತವೆ. ಸೊ ಅವನು ಭಯದಿಂದ ನಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಹೆನ್ಸ್ ಇನ್ ಫ್ರೈಟ್ he spreads his bed under the bench and crouched there. ಸೊ ಆಗ ಅವನು ಆ ರೂಮ್ನಲ್ಲಿ ಒಂದು ಬೆಂಚ್ ಇರ್ತಾ, ಆ ಬೆಂಚ್ ಕೆಳಗಡೆ ಹೋಗಿ ಮಲಗ್ತಾನೆ. ಅದೇ ಸೇಫ್ ಅಂತ ತಿಳ್ಕೊತಾನೆ. He had nightmares. A tiger was chasing him and his feet stuck to the ground. So ರಾತ್ರಿ ಏನಾಗುತ್ತೆ, ಅವನಿಗೆ ಭಯದಲ್ಲಿ ಮಲಗಿರ್ತಾನೆ ಬೆಂಚ್ ಕೆಳಗಡೆ. ಸೊ he had many nightmares. ಅನೇಕ ಕಥೆಗಳು
ಭಯಾನಕ ಕಥೆಗಳು ಬೀಳ್ತಾವ ಅವನಿಗೆ ಕನಸಿನಲ್ಲಿ. ಸೊ ಒಂದು ಹುಲಿ ಬೆನ್ನತ್ತಿರುತ್ತೆ ಅವನಿಗೆ. ಆ ಟೈಗರ್ ವಾಸ್ ಚೇಸಿಂಗ್ ಹಿಮ್. ಸೊ ಹುಲಿ ಬೆನ್ನತ್ತಿರುತ್ತೆ. ಸೊ ಈ ಟ್ರೈ ಟು ಎಸ್ಕೇಪ್ ಫ್ರಮ್ ದ ಟೈಗರ್ ಬಟ್ ಇಸ್ ಫೀಟ್ ಸ್ಟಕ್ ಟು ದ ಗ್ರೌಂಡ್. ಆದರೆ ಪಾದಗಳು ಭೂಮಿಗೆ ಇಟ್ಕೊಂಡ್ಬಿಟ್ಟಿರ್ತವೆ, ಓಡಲಿಕ್ಕೆ ಆಗಲ್ಲ ಅವನಿಗೆ, ಭಯದಿಂದ ನಡ್ತಾ ಇರ್ತಾನೆ. ಸೊ ಎಟ್ ದ ಟೈಮ್ ಇನ್ ದ ಡಾರ್ಕ್ನೆಸ್ ಸಮಥಿಂಗ್ ವಾಸ್ ಮೂವಿಂಗ್. ಆಗ ಕತ್ತಲದಲ್ಲಿ ಏನೋ ಚಲಿಸಿದಂಗೆ ಅನಿಸುತ್ತಾ ರೂಮ್ನಲ್ಲಿ. ಈ ಥಾಟ್ ಇಸ್ ಎಂಡ್ ಹ್ಯಾಡ್ ಕಮ್. ಆಗ ಸ್ವಾಮಿಗೆ ಅನಿಸುತ್ತಾ, ಅಯ್ಯೋ ನನ್ನ ಕತೆ ಮುಗೀತು, ನನಗೆ ಇಲ್ಲಿಗೆ ನಾನು ಸತ್ತೋಗ್ತೀನಿ ಅನ್ಕೊಳ್ತಾನೆ ಅವನು. ದ ಡೆವಿಲ್ ವುಡ್ ಫುಲ್ ಹಿಮ್ ಔಟ್ ಅಂಡ್ ಹಿಯರಿಂಗ್. ಸೊ ದೇವ ನನ್ನನ್ನು ತಿಂದು ಬಿಡುತ್ತೆ ಮತ್ತು ಅರ್ಧ ಆಗುತ್ತೆ ಅಂತೇಳಿ ಭಯದಿಂದ ನಡ್ತಾನೆ ಅವನು. ಸೊ ಆಸ್ ಇಟ್ ಕಮ್ ನಿಯರ್ ಈ ಕ್ರಾವಡ್ ಔಟ್, ಅದು ಹತ್ರ ಹತ್ರ ಬರ್ತಾ ಹೋಗುತ್ತೆ. ಅವಾಗ ಅವನು ಏನು ಮಾಡ್ತಾನೆ, ಅಯ್ಯೋ ನಾನು ಇನ್ನೇನು ಮಾಡಬೇಕು ಅಂತೇಳಿ ಕೊನೆಗೂ ಇನ್ನೇನು ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಗಾದ್ರೂ ಮಾಡಿ ಅದನ್ನು ನೆಲೆಸ್ಬೇಕಂತ ಧೈರ್ಯ ತೆಗೆದುಕೊಂಡು ಈ ಯೂಸ್ ಇಸ್ ಟೀತ್ ಟು ಬೈಟ್ ಇಟ್ಸ್ ಆ್ಯಂಕಲ್. ಸೊ ಅದರ ಕಾಲನ್ನು ಆ ಬೆಟ್ಟೆಗೆ ಹಗ್ ಮಾಡ್ತಾನೆ ಅವನು. ಅದೇನು ಕತ್ತಲಲ್ಲಿ ಇರ್ತಲ್ಲ ವಸ್ತು, ಸೊ ದೆವ್ವ. ಸೊ ಈ ಹಗ್ ಇಟ್ ಆ್ಯಂಡ್ ಈ ಯೂಸ್ ಇಸ್ ಟೀತ್, ತನ್ನ ಹಲ್ಲುಗಳಿಂದ ಅದನ್ನು ಕಸ್ತಾನೆ ಅದರ ಇಮಿಡವನ್ನು. ಸೊ ದ ಬರ್ಗ್ಲರ್ ಕ್ರೈಡ್, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಆಗ ರಾತ್ರಿ ದರೋಡೆಕೋರ ಏನು ಮಾಡ್ತಾನೆ, ಆ ಕೊಠಡಿಯಲ್ಲಿ ಜೋರಾಗಿ ಅವನಿಗೆ ಕಾಲಿಗೆ ಗಾಯ ಆದಾಗ ಚೀರ್ತಾನೆ. ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ, ನನ್ನ ಕಾಲಿಗೆ ಏನೋ ಕಡಿಸಿದಂತ ಜೋರಾಗಿ ಚೀರ್ತಾನೆ. ಈ ಚಿತ್ರದಲ್ಲಿ ನೋಡ್ಬೋದು ಸ್ವಾಮಿ ಹಿಸ್ ಫೀಟ್ ಆ್ಯಂಡ್ ಈ ಬಿಟನ್ ದ ಆ್ಯಂಕಲ್. ಇನ್ ಅ ಮೂಮೆಂಟ್ ಫಾದರ್ ಕುಕ್ ಅಂಡ್ ಸರ್ವೆಂಟ್ ಕೇಮ್ ಅಂಡ್ ಕಾಟ್ ದ ಬರ್ಗ್ಲರ್. ಆಗ ಈ ಕೊಠಡಿಯಲ್ಲಿ ಶಬ್ದ ಬಂತಂತ ಕೇಳ್ಕೊಂಡು ಸ್ವಾಮಿಯ ತಂದೆ ಮತ್ತು ಸರ್ವೆಂಟ್ ಕುಕ್ ಅವರೆಲ್ಲ ಓಡಿ ಬರ್ತಾರೆ. ಸೊ ಆಲ್ ಆಫ್ ದೇಮ್ ದೇ ಫೆಲ್ ಆನ್ ದ ಬರ್ಗ್ಲರ್. ಅವರೆಲ್ಲರೂ ಸೇರಿ ಅವನ ಕಳ್ಳನನ್ನು ಹಿಡಿತಾರೆ. ಹಿಡಿದು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಆಗ ಪೊಲೀಸರು ಬರ್ತಾರೆ. ಪೊಲೀಸ್ ಕೇಮ್ ಅಂಡ್ ಅರೆಸ್ಟೆಡ್ ದ ಥೀಫ್. ಪೊಲೀಸರು ಕಳ್ಳನನ್ನು ಅರೆಸ್ಟ್ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ತಾರೆ. ಆಗ ಸ್ವಾಮಿಗೆ ಕಂಗ್ರ್ಯಾಚುಲೇಷನ್ಸ್ ಫಾರ್ ಶವರ್ಡ್ ಆನ್ ಸ್ವಾಮಿ. ನೆಕ್ಸ್ಟ್ ಡೇ ಮರುದಿವಸ ಸ್ವಾಮಿಗೆ ಅವನ ಸ್ಕೂಲ್ ಟೀಚರ್, ಹೆಡ್ ಮಾಸ್ಟರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲರೂ ಸಹ ಅಭಿನಂದನೆಗಳನ್ನು ಹೇಳ್ತಾರೆ. ಯಾಕಂದ್ರೆ ಸ್ವಾಮಿ ಒಂದು ದೊಡ್ಡ ಕಾರ್ಯವನ್ನು ಮಾಡಿದ. ಸೊ ಇಸ್ ಕ್ಲಾಸ್ಮೇಟ್ಸ್ ಲುಕ್ ಅಟ್ ಹಿಮ್ ವಿತ್ ಗ್ರೇಟ್ ರೆಸ್ಪೆಕ್ಟ್. ಸೊ ನೆಕ್ಸ್ಟ್ ಡೇ ಅವನ ಕ್ಲಾಸ್ಮೇಟ್ಸ್ ಏನಂದ್ರೆ ಅವನನ್ನ ಬಹಳ ಗೌರವದಿಂದ ನೋಡ್ತಾರೆ, ಸ್ವಾಮಿ ದೊಡ್ಡ ಕಾರ್ಯವನ್ನು ಮಾಡಿದಾನೆ ಅಂತೇಳಿ. ಅಂಡ್ ಇಸ್ ಟೀಚರ್ ಪ್ಯಾಟೆಡ್ ಇಸ್ ಬ್ಯಾಕ್. ಸೊ ಅವನ ಕ್ಲಾಸ್ ಟೀಚರ್ ಅವನು ಬೆಂತಾಡ್ತಾರೆ. ದ ಹೆಡ್ ಮಾಸ್ಟರ್ said that he was a true scout. The headmaster said that he was a true scout. He was a trained person. ಅವನು ಸೋಷಿಯಲ್ ಸರ್ವಿಸ್ ಮಾಡಲಿಕ್ಕೆ ಟ್ರೈನ್ ಪರ್ಸನ್ ಆಗಿದ್ದಾನೆ ಅಂತೇಳಿ ಹೆಡ್ ಮಾಸ್ಟರ್ ಥಿಂಕ್ ಮಾಡ್ತಾರೆ. ಸ್ವಾಮಿ ಹೆಲ್ಪ್ ದ ಪೊಲೀಸ್ ಟು ಕ್ಯಾಚ್ ಅ ನಟೋರಿಯಸ್ ಬರ್ಗ್ಲರ್. ಸೊ ಯಾಕಂದ್ರೆ ಸ್ವಾಮಿ ಒಬ್ಬ ನಟೋರಿಯಸ್ ಕುಖ್ಯಾತ ದೊಡ್ಡಕೋರನ್ನು ಹಿಡಿಲಿಕ್ಕೆ ಆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೆಲ್ಪ್ ಮಾಡಿರ್ತಾನೆ. ಈ ಸ್ವಾಮಿ ಹೆಲ್ಪ್ ದ ಪೊಲೀಸ್ ಟು ಕ್ಯಾಚ್ ಅ ನಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟ್ರಿಕ್ಟ್. ಜಿಲ್ಲೆಯ ಕುಖ್ಯಾತ ದರೋಡೆಕೋರನನ್ನು ಹಿಡಿಲಿಕ್ಕೆ ಸ್ವಾಮಿ ಸಹಾಯ ಮಾಡಿರ್ತಾನೆ. ಅಂಡ್ ದ ಪೊಲೀಸ್ ವರ್ ಗ್ರೇಟ್ಫುಲ್ ಫಾರ್ ಇಟ್. ಅದಕ್ಕಾಗಿ ಪೊಲೀಸ್ ಆ ಸ್ವಾಮಿಗೆ ಕೃತಜ್ಞರಾಗಿರ್ತಾರೆ. ದ ಇನ್ಸ್ಪೆಕ್ಟರ್ ಸೆಡ್, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್. ಆಗ ಸ್ವಾಮಿಗೆ ಪೊಲೀಸ್ ಸ್ಟೇಷನ್ ನಲ್ಲಿ ಹೋಗಿರ್ತಾನಲ್ಲ ಅವ್ರ ತಂದೆ ಕೇಳ್ತಾರೆ, ನೀವು ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ಸೇರಬಾರ್ದು ಅಂತೇಳಿ ಇನ್ಸ್ಪೆಕ್ಟರ್ ಕೇಳ್ತಾರೆ. ಸ್ವಾಮಿ ಸೆಡ್ ಫಾರ್ ದ ಪೊಲೈಟ್ನೆಸ್. ಸೌಜನ್ಯಕ್ಕಾಗಿ ಸ್ವಾಮಿ ಹೇಳ್ತಾನೆ, ಸರ್ಟನ್ಲಿ ಎಸ್, ಖಂಡಿತವಾಗಿ ಸರ್ ನಾನು ಸೇರ್ತೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾನೆ. ಆದರೆ ದೋ ಹಿ ವಾಸ್ ವಾಂಟೆಡ್ ಟು ಬಿಕಮ್ ಟು ಬಿ ಅನ್ ಇಂಜಿನ್ ಡ್ರೈವರ್, ರೈಲ್ವೆ ಗಾರ್ಡ್ ಆರ್ ಎ ಬಸ್ ಕಂಡಕ್ಟರ್ ಲೇಟರ್. ಸೊ ಆದರೆ ಅವನು ಆಕ್ಚುಲಿ ಆಗಿ ತನ್ನ ಮನಸ್ಸಲ್ಲಿ ಏನಿರುತ್ತಂದ್ರೆ ಈ ವಾಂಟೆಡ್ ಟು ಬಿಕಮ್ an engine driver ಆಗಬೇಕು, ಅಥವಾ ರೈಲ್ವೆ ಗಾರ್ಡ್ ಆಗಬೇಕು, ಅಥವಾ ಬಸ್ ಕಂಡಕ್ಟರ್ ಆಗಬೇಕಂತ ವಿಚಾರ ಇರುತ್ತೆ ಅವನಿಗೆ. ಆದ್ರೂ ಸಹ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೌಜನ್ಯಕ್ಕಾಗಿ ಎಸ್ ಸರ್ ಐ ವಿಲ್ ಜಾಯಿನ್ ಪೊಲೀಸ್ ಫೋರ್ಸ್ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ ಮೇನ್ ಹೆಡ್ಲೈನ್ಸ್ ಆಫ್ ದ ಸ್ಟೋರಿ, hero lesson. Okay, now from this lesson there may be 2 marks questions or 3 marks questions may be asked in the examination. So first in a 3 marks question there may be RC questions, extract questions, or 3 to 5 sentences questions asked in the examination. So based on the annual model examination question paper, first look at the RC questions or extract questions. So first one, how could a boy fight with a tiger? So this is a statement. Based on this statement there are 3 questions A, B, C.
Okay, look at the first A. Who is the speaker? How could a boy fight with a tiger? First A question. Who is the speaker? ಇಲ್ಲಿ ಯಾರು ಹೇಳಿದ್ರು ಈ ಮಾತನ್ನು ಅಂತ ಕೇಳಿದ್ದಾರೆ. ಸ್ಟೇಟ್ಮೆಂಟ್ ಅನ್ನು ಹೇಳಿದವರು ಯಾರು? So ಸ್ವಾಮಿ. Answer B. Who was it said to? ಇದನ್ನು ಯಾರು ಹೇಳಲಾಯಿತು? It was to his father. So for B, answer is to his father. Who was it said to? To his father. It was said to his father. So ಅಂದ್ರೆ ನಾವು ಮೇನ್ highlights ಆನ್ಸರ್ ಅನ್ನು ಕೊಡಲಾಗಿದೆ. Next C. What does speaker mean by this sentence? So how could a boy fight with a tiger? ಈ ಸೆಂಟೆನ್ಸ್ ನ ಅರ್ಥ ಏನು ಅಂತ ಇಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕೇಳಲಾಗಿದೆ. What does speaker mean by this sentence? How could a boy fight with a tiger? This statement means a boy could not fight with a tiger because he was not strong and grown up. So it is the opinion of Swami. Swami ಏನಂತ ಒಪಿನಿಯನ್ ಇರುತ್ತಂದ್ರೆ ಸಣ್ಣ ಹುಡುಗ ಹಂಗ ಹುಲಿ ಜೊತೆ ಹೋರಾಟ ಮಾಡ್ತಾನ ಅಂತ ಹೇಳಿ ಸ್ವಾಮಿ ಈ ರೀತಿ ಹೇಳ್ತಾರೆ. ನೆಕ್ಸ್ಟ್ ಆರ್ಸಿ ಕ್ವೆಶ್ಚನ್ ಎರಡನೇದು. ಪ್ಲೀಸ್ ಸೆಟ್ ಅಪ್ ಗ್ರಾನಿ ಡೋಂಟ್ ಟಾಕ್ ಟು ಮೀ. ಪ್ಲೀಸ್ ಸೆಟ್ ಅಪ್ ಗ್ರಾನಿ ಡೋಂಟ್ ಟಾಕ್ ಟು ಮೀ. ಇದನ್ನ ಫಸ್ಟ್ ಕ್ವೆಶ್ಚನ್ ಎ. ಹೂ ಇಸ್ ದ ಮೀ ರೆಫರ್ಸ್ ಟು ಹಿಯರ್. ಇಲ್ಲಿ ಮೀ ಅಂತ ಯಾರಿಗೆ ರೆಫರ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಇಸ್ ಸ್ವಾಮಿ. ಬಿ. ಹೂ ಡಿಡ್ ದ ಸ್ಪೀಕರ್ ಆಸ್ಕ್ ಟು ಶಟ್ ಅಪ್. ಅಂದ್ರೆ ಬಾಯಿ ಮುಚ್ಕೊಳ್ಳಿಕ್ಕೆ ಇಲ್ಲಿ ಯಾರು ಹೇಳಿದಾರ, ಯಾರು ಹೇಳಲಾಗಿದೆ ಅಂತ ಕೇಳಿದ್ದಾರೆ. ಹೂ ಡಿಡ್ ದ ಸ್ಪೀಕರ್ ಆಸ್ಕ್ ಟು ಶಟ್ ಅಪ್. ಯಾರಿಗೆ ಬಾಯಿ ಮುಚ್ಚಲು ಸ್ವಾಮಿ ಹೇಳ್ತಾನೆ ಅಂತ. ಸೊ ಆನ್ಸರ್ ಈಸ್ ಗ್ರ್ಯಾಂಡ್. ಅವನು ಅಜ್ಜಿಗೆ ಬಾಯಿ ಮುಚ್ಕೊಳ್ಳಿಕ್ಕೆ ಸ್ವಾಮಿ ಹೇಳ್ತಾನೆ. ವೈ ಡಿಡ್ ದ he asked her to set up. ಯಾಕೆ ಅವಳಿಗೆ ಬಾಯಿ ಮುಚ್ಕೊಳ್ಳಿಕ್ಕೆ ಸ್ವಾಮಿ ಹೇಳ್ತಾನೆ? he wanted to sleep her early to escape from his father. so ಯಾಕೆ ಹೇಳ್ತಾನೆ ಅಂದ್ರೆ he wanted to sleep early that day to escape from his father. ಅವತ್ತು ಅವ್ರ ತಂದೆ ಏನಾದ್ರು ಆಫೀಸಿಗೆ ಕರ್ಕೊಂಡು ಹೋಗಿ ಮಲಗಿಸ್ಲಿಕ್ಕೆ ಹೇಳಿರ್ತಾನ. ಅದಕ್ಕಾಗಿ ಬೇಗ ಮಲಗಿಬಿಟ್ರೆ ತಂದೆಯಿಂದ ಎಸ್ಕೇಪ್ ಆಗಬಹುದು ಅಂತ ಹೇಳಿ ಸ್ವಾಮಿ ಈ ರೀತಿ ಹೇಳ್ತಾರೆ. ಇನ್ನು ಮೂರನೇದು ಲಾಸ್ಟ್ ಕ್ವೆಶ್ಚನ್. ಅಯ್ಯೋ ಸಮಥಿಂಗ್ ಹ್ಯಾಡ್ ಬಿಟನ್ ಮೀ. ಅಯ್ಯೋ ಸಮಥಿಂಗ್ ಹ್ಯಾಡ್ ಬಿಟನ್ ಮೀ. ಸೊ ಕ್ವೆಶ್ಚನ್ ಎ. ಹೂ ಡಸ್ ಮೀ ರೆಫರ್ಸ್ ಟು ಹಿಯರ್. ಸೊ ಮೀ ಅಂತ ಇಲ್ಲಿ ಯಾರು ರೆಫರ್ ಮಾಡಲಾಗಿದೆ ಅಂದ್ರೆ ಈ ಸ್ಟೇಟ್ಮೆಂಟ್ ಅನ್ನು ಹೇಳಿದವರು ಯಾರು ಅಂತ. ಹೂ ಡಸ್ ಮೀ ರೆಫರ್ ಟು ಮೀ ಅಥವಾ ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂತ ಕೇಳಬಹುದು. ಸೊ ಆನ್ಸರ್ ದ ಬರ್ಗ್ಲರ್. ಇದನ್ನ ಹೇಳಿದವರು ಯಾರು ಅಂತ ದ ಬರ್ಗ್ಲರ್ ಹೇಳ್ತಾರೆ. ಇನ್ನು ಬಿ. ಹೂ ಹ್ಯಾಡ್ ಬಿಟನ್ ಹಿಮ್. ಸೊ ಯಾರು ಇದನ್ನ ಯಾರಿಗೆ ಕಚ್ಚಲಾಗಿತ್ತು, ಯಾರನ್ನು ಕಚ್ಚಲಾಗಿತ್ತು ಅಂತ ಕೇಳಿದ್ದಾರೆ. ಹೂ ಹ್ಯಾಡ್ ಬಿಟನ್ ಹಿಮ್. ಯಾರು ಅವನಿಗೆ ಹೇಳಿದ್ರು ಬರ್ಗ್ಲರ್ಗೆ ಕಚ್ಚಿದ್ರು ಅಂತಂದ್ರೆ ಸ್ವಾಮಿ ಹ್ಯಾಡ್ ಬಿಟನ್ ಹಿಮ್. ಸ್ವಾಮಿ ಆ ಬರ್ಗ್ಲರ್ಗೆ ಕಚ್ಚಿರ್ತಾನೆ. ಸೊ ಸಿ. ವಾಟ್ ವಾಸ್ ದ ರಿಸಲ್ಟ್ ಆಫ್ ಇಟ್. ಅದರ ಪರಿಣಾಮ ಏನಾಯ್ತು? ವಾಟ್ ವಾಸ್ ದ ರಿಸಲ್ಟ್ ಆಫ್ ಇಟ್. ಸ್ವಾಮಿ ಬೈಟ್ ಮಾಡಿದ್ರಿಂದ ಏನಾಯ್ತು ಅಂತ ಹೇಳಿ. ದ ಸ್ಪೀಕರ್ ಶೌಟೆಡ್ ಲೌಡ್ಲಿ ಅಂಡ್ ಹಿ ವಾಸ್ ಕಾಟ್. ಆಗ ಬರ್ಗ್ಲರ್ಗೆ ಸ್ವಾಮಿ ಕಚ್ಚಿದಾಗ ಅವನು ಜೋರಾಗಿ ಕಿರ್ಚ್ಕೊಳ್ತಾನೆ. ಆಗ ಸ್ವಾಮಿ ಫಾದರ್ ಕುಕ್ ಅಂಡ್ ಸರ್ವೆಂಟ್ ಬಂದು ಅವನನ್ನು ಹಿಡ್ಕೊಳ್ತಾರೆ. ಇದು ಮೂರನೇ ಪ್ರಶ್ನೆ. ಇನ್ನು ನಾಲ್ಕನೇದು. ದ ಇನ್ಸ್ಪೆಕ್ಟರ್ ಸೆಡ್ ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್. ದ ಇನ್ಸ್ಪೆಕ್ಟರ್ ಸೆಡ್ ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್. ಕ್ವೆಶ್ಚನ್ ಎ. ಹೂ ಗೇವ್ ದಿಸ್ ಸಜೆಷನ್. ಈ ಸಜೆಷನ್ ಯಾರು ನೀಡಿದರು ಅಂತ ಕೇಳಿದೆ. ಸೊ ಆನ್ಸರ್ ದ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್ ಈ ಸಜೆಷನ್ ನೀಡ್ತಾರೆ. ಇನ್ನು ಬಿ. ವೈ ಡಿಡ್ ಹಿ ಗೇವ್ ದಿಸ್ ಸಜೆಷನ್. ಸ್ವಾಮಿ ಕಾಟ್ ದ ಬರ್ಗ್ಲರ್. ಸೊ ಯಾಕೆ ಇನ್ಸ್ಪೆಕ್ಟರ್ ಈ ಸಜೆಷನ್ ನೀಡ್ತಾರೆ? ದ ಇನ್ಸ್ಪೆಕ್ಟರ್ ಸೆಡ್ ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್ ಅಂತ ಯಾಕೆ ನೀಡಿದ್ದಾರೆ ಅಂದ್ರೆ ವೈ ಡಿಡ್ ಹಿ ಗೇವ್ ದಿಸ್ ಸಜೆಷನ್. ಆನ್ಸರ್ ಸ್ವಾಮಿ ಕಾಟ್ ದ ಬರ್ಗ್ಲರ್ ಬಿಕಾಸ್ ಸ್ವಾಮಿ ಕಾಟ್ ದ ಬರ್ಗ್ಲರ್. ಸಿ. ವಾಟ್ ಡಿಡ್ ದ ಲಿಸನರ್ ಆಕ್ಚುಲಿ ವಾಂಟ್ ಟು ಬಿಕಮ್ ಲೇಟರ್ ಇನ್ ಹಿಸ್ ಲೈಫ್. The inspector said, why don't you join the police when you are grown up. Inspector ಏನಂತ ಕೇಳ್ತಾನೆ ಸ್ವಾಮಿ ಅಂದ್ರೆ ನೀನು ಯಾಕೆ ಪೊಲೀಸ್ ಕೋರ್ಸ್ ಅನ್ನು ಜಾಯಿನ್ ಆಗಬಹುದು, ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯಿನ್ ಆಗಬಹುದಲ್ಲ ಅಂತ. ಅದಕ್ಕೆ ಆಕ್ಚುಲಿ ಸ್ವಾಮಿ ಏನಾಗಬೇಕಂತ ಬಯಸಿರ್ತಾನೆ ಅಂತ ಇಲ್ಲಿ ಸಿ ದಲ್ಲಿ ಕ್ವೆಶ್ಚನ್ ಕೇಳಲಾಗಿದೆ. ಸೊ ಆನ್ಸರ್ ಸ್ವಾಮಿ ವಾಂಟೆಡ್ ಟು ಬಿಕಮ್ an engine driver or railway guard or bus conductor in the later in his life. ಸ್ವಾಮಿ ಏನಾಗಬೇಕಂತ ಇಷ್ಟಪಡ್ತಾನೆ ಅಂದ್ರೆ an engine driver or railway guard or bus conductor ಅಂತ ಅವನಿಗೆ ಇಷ್ಟ ಇರುತ್ತೆ. ಇದು ನಾಲ್ಕನೇ ಪ್ರಶ್ನೆಗೆ, ನಾಲ್ಕನೇ ಸ್ಟೇಟ್ಮೆಂಟ್ಗೆ ಎ ಮತ್ತು ಬಿ ಸಿ ಪ್ರಶ್ನೆಗಳು ಮತ್ತು ಆನ್ಸರ್ಸ್. ಓಕೆ, ನೆಕ್ಸ್ಟ್ ಲೆಟ್ us move on to fifth question. Leave alone the strength, can you prove that you have courage? Leave alone the strength, can you prove that you have courage?
ಸೊ ಹೂ ಇಸ್ ದ ಸ್ಪೀಕರ್, ಇದನ್ನ ಹೇಳಿದವರು ಯಾರು, ಇಲ್ಲಿ ಮಾತನಾಡಿದವರು ಯಾರು? ಆನ್ಸರ್ ಸ್ವಾಮೀಸ್ ಫಾದರ್. ಇಲ್ಲಿ ಸ್ವಾಮೀಸ್ ಫಾದರ್ ಈ ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ. ಲಿವ್ ಅಲೋನ್ ದ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ದಟ್ ಯು ಹ್ಯಾವ್ ಕರೇಜ್? ನಿನಗೆ ಸ್ಟ್ರೆಂತ್ ಬಲದ ಬಗ್ಗೆ ಬಿಟ್ಬಿಡು, ನಿನಗೆ ಕರೇಜ್ ಇದೆಯಾ ಅಂತ ಪ್ರೂವ್ ಮಾಡು ಅಂತ ಹೇಳಿ ಸ್ವಾಮೀಸ್ ಫಾದರ್ ಹೇಳ್ತಾರೆ. ಸೊ ಹೂ ಇಸ್ ದ ಸ್ಪೀಕರ್ ಅಂದ್ರೆ ಸ್ವಾಮೀಸ್ ಫಾದರ್. ಡಿಡ್ ಹಿ ಅಕ್ಸೆಪ್ಟ್ ದ ಚಾಲೆಂಜ್? ಈ ಚಾಲೆಂಜ್ಗೆ ಸ್ವಾಮಿ ಏನ್ ಮಾಡ್ತಾನೆ, ಅಕ್ಸೆಪ್ಟ್ ಮಾಡ್ಕೊಳ್ತಾನ ಅಂತ ಕೇಳಲಾಗಿದೆ. ಸೊ ಆನ್ಸರ್ ನೋ, ಹಿ ಡಿಡ್ ನಾಟ್ ಅಕ್ಸೆಪ್ಟ್ ದ ಚಾಲೆಂಜ್. ಸ್ವಾಮಿ ಈ ಚಾಲೆಂಜ್ ಒಪ್ಕೊಳ್ಳಲ್ಲ. ಸಿ ವೈ ಡಿಡ್ ನಾಟ್ ಹಿ ಅಕ್ಸೆಪ್ಟ್ ದ ಚಾಲೆಂಜ್? ಯಾಕೆ ಸ್ವಾಮಿ ಚಾಲೆಂಜ್ ಅನ್ನು ಒಪ್ಕೊಳ್ಳಲ್ಲ ಅಂತ ಕೇಳಿದ್ದಾರೆ. ಯಾಕಂದ್ರೆ ಇಟ್ ವಾಸ್ ಅ ಫ್ರೈಟ್ಫುಲ್ ಪ್ರಪೋಸಿಷನ್ ಫಾರ್ ಹಿಮ್. ಸೊ ಅದು ಒಂದು ಭಯಗೊಳಿಸ್ತಕ್ಕಂಥದ್ದಾಗಿತ್ತು. ಯಾಕಂದ್ರೆ ಸ್ವಾಮಿ ಕುಡ್ ನಾಟ್ ಲೈಕ್ ಟು ಸ್ಪೀಕ್ ಅಲೋನ್. ಈ ಆಲ್ವೇಸ್ ಸ್ಪೀಕಿಂಗ್ beside Granny in the passage. So he thinks it was a frightful proposition for him. ಅದು ಒಂದು ಭಯಗೊಳಿಸ್ತಕ್ಕಂಥ ವಿಷಯ ಆಗಿತ್ತು ಅವರಿಗೆ. ನೆಕ್ಸ್ಟ್ ಕ್ವೆಶ್ಚನ್ 6. From the first of the next month I will sleep alone, father. From the first of the next month I will sleep alone, father. So ಇಲ್ಲಿ ಸ್ವಾಮಿ ಹೇಳ್ತಾನೆ ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್, ನೆಕ್ಸ್ಟ್ ಮಂತ್ ಮೊದಲನೇ ದಿವಸದಿಂದ ನಾನು ಒಬ್ಬನೇ ಮಲಗ್ತೀನಿ ಅಪ್ಪ ಅಂತ ಹೇಳಿ ತಂದೆಗೆ ಹೇಳ್ತಾನೆ. ಸೊ ಆನ್ಸರ್ ಫಸ್ಟ್ ಕ್ವೆಶ್ಚನ್ ಎ, ಹೂ ವಾಂಟೆಡ್ ಟು ಸ್ಲೀಪ್ ಅಲೋನ್? ಯಾರು ಒಬ್ಬನೇ ಮಲಗಬೇಕಂತ ಇಷ್ಟಪಡ್ತಾ ಇದ್ದ ಅಂದ್ರೆ ಹೇಳ್ತಾರೆ ಇಲ್ಲಿ ಅಂದ್ರೆ ಸ್ವಾಮಿ. ಬಿ, ವೈ ಡಿಡ್ ಹಿ ರಿಕ್ವೆಸ್ಟ್ ಹಿಸ್ ಫಾದರ್ ಟು ಅಲೋನ್ ಹಿಮ್ ಟು ಅಲೋನ್ ಸ್ಲೀಪ್ ಅಲೋನ್ ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್? ಸೊ ನೆಕ್ಸ್ಟ್ ಮಂತ್ ಮೊದಲನೇ ದಿವಸದಿಂದ ಒಬ್ಬನೇ ಮಲಗ್ತಂತ, ನೆಕ್ಸ್ಟ್ ಮಂತ್ ಇಂದ ಮಲಗ್ತಂತ ಯಾಕೆ ಸ್ವಾಮಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ ಅಂತ ಕೇಳಿದ್ದಾರೆ. ಆನ್ಸರ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್. ಸೊ ಸದ್ಯಕ್ಕೆ ಅವನು ಪಾರಾಗಬೇಕಾಗಿತ್ತು, ಅದಕ್ಕಾಗಿ ನೆಕ್ಸ್ಟ್ ಮಂತ್ ಮೊದಲೇ ದಿವಸದಿಂದ ಮಲಗ್ತೀನಿ ಅಂತ ಹೇಳಿ ಸ್ವಾಮಿ ಏನ್ ಮಾಡ್ತಾನೆ ಹೇಳ್ತಾನೆ. ಸೊ ಸಿ ಕ್ವೆಶ್ಚನ್, ವೇರ್ ಡಿಡ್ ಹಿ ಯೂಸ್ ಟು ಸ್ಲೀಪ್? ಎಲ್ಲಿ ಅವನು ಮಲಗ್ತಾ ಇದ್ದ ಆಕ್ಚುಲಿ ಆಗಿ ಅಂತಂದ್ರೆ ಸ್ವಾಮಿ ಡೈಲಿ ಯಾವ ಪ್ಲೇಸ್ ನಲ್ಲಿ ಮಲಗ್ತಾ ಇದ್ದ? ಬಿಸೈಡ್ ಗ್ರಾನಿ ಇನ್ ದ ಪ್ಯಾಸೇಜ್. ಅಜ್ಜಿಯ ಪಕ್ಕದಲ್ಲಿ ಸ್ವಾಮಿ ಮಲಗ್ತಾ ಇದ್ದ. ಇದು ಅವನ ರೆಗ್ಯುಲರ್ ಪ್ಲೇಸ್ ಆಗಿತ್ತು. ಅವನ ಅಜ್ಜಿಯ ಪಕ್ಕದಲ್ಲಿ ಪ್ಯಾಸೇಜ್ ನಲ್ಲಿ ಮಲಗ್ತಾ ಇದ್ದ. Beside Granny in the he was sleeping in the passage. Okay, next move on to 7th statement. It is disgraceful sleeping beside Granny or mother like a baby. It is disgraceful sleeping beside Granny or mother like a baby. So ಇದು insulting, disgraceful, ಅವಮಾನಕರ ಅಂತ ಹೇಳಿ ಹೇಳ್ತಾರೆ ಸ್ವಾಮಿ ಫಾದರ್. ಅಜ್ಜಿಯ ಪಕ್ಕದಲ್ಲಿ ಅಥವಾ ತಾಯಿ ಪಕ್ಕದಲ್ಲಿ ಮಲಗೋದು ಇನ್ಸಲ್ಟಿಂಗ್ ಅಂತ ಹೇಳಿ. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಇದನ್ನ ಯಾರು ಮಾಡಿದ್ರು ಅಂತ ಕೇಳಿದ್ರೆ ಸ್ಟೇಟ್ಮೆಂಟ್ ಅನ್ನು ಯಾರು ಹೇಳಿದ್ರು? ಆನ್ಸರ್ ಸ್ವಾಮೀಸ್ ಫಾದರ್. ಈ ಸ್ಟೇಟ್ಮೆಂಟ್ ಅನ್ನು ಸ್ವಾಮೀಸ್ ಫಾದರ್ ಹೇಳ್ತಾರೆ. ವಾಟ್ ಡಸ್ ಇಟ್ ರೆಫರ್ ಟು ಹಿಯರ್? ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಅಂದ್ರೆ ಇದು ಇಟ್ ಅಂದ್ರೆ ಏನಂತ ಕೇಳಿದ್ರೆ ವಾಟ್ ಡಸ್ ಇಟ್ ರೆಫರ್ ಟು? ಸೊ ಇಟ್ ರೆಫರ್ಸ್ ಟು ಸ್ಲೀಪಿಂಗ್ ಬಿಸೈಡ್ ಗ್ರಾನಿ. ಸೊ ಅಜ್ಜಿಯ ಪಕ್ಕದಲ್ಲಿ ಮಲಗೋದಕ್ಕೆ ಇಟ್ ಅಂತ ರೆಫರ್ ಮಾಡಲಾಗಿದೆ. ಸಿ ವಾಟ್ ಈಸ್ ದ ಮೀನಿಂಗ್ ಆಫ್ disgraceful? So what is the meaning of the word disgraceful? Shameful or insulting? ಅವಮಾನ ಮಾಡತಕ್ಕಂತ ವಿಷಯ ಆಗಿತ್ತು ಅಂತ. Shameful or insulting, disgraceful means. Okay, next 8th one. I will make you the laughing stock of your school. I will make you the laughing stock of your school. ಅಂದ್ರೆ ನಗೆ ಪಾಟೀಲಿನ ವಸ್ತುವಾಗಿ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ ಸ್ವಾಮಿ ಫಾದರ್. So question A, who does you refer to? ಇಲ್ಲಿ ಯಾರಿಗೆ you ಅಂತ ರೆಫರ್ ಮಾಡಲಾಗಿದೆ ಅಂದ್ರೆ ಸ್ವಾಮಿ. So you refers to ಸ್ವಾಮಿ. Who wanted to make him the laughing stock of his school? So ಯಾರು ಅವನು ಲಾಫಿಂಗ್ ಸ್ಟಾಕ್ ಆಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಸ್ವಾಮೀಸ್ ಫಾದರ್. ಸ್ವಾಮಿ ಹೇಳ್ತಾನೆ ಈ ರೀತಿ. ಸಿ ವೈ ಡಿಡ್ ಹಿ ಸೇ ಸೋ? ಯಾಕೆ ಆ ರೀತಿ ಹೇಳ್ತಾನೆ ಸ್ವಾಮಿ ತಂದೆ ಅಂತಂದ್ರೆ ಆನ್ಸರ್ ಬಿಕಾಸ್ ಸ್ವಾಮಿ ಯೂಸ್ ಟು ಸ್ಲೀಪ್ ಬಿಸೈಡ್ ಗ್ರಾನಿ ಲೈಕ್ ಎ ಬೇಬಿ. ಈಗ ಸ್ವಾಮಿ ಬೆಳೆದು ದೊಡ್ಡವಾಗಿರ್ತಾನೆ, 5th ಕ್ಲಾಸ್ ನಲ್ಲಿ ಓದ್ತಾ ಇರ್ತಾನೆ, ಆದ್ರೂ ಅಜ್ಜಿಯ ಪಕ್ಕದಲ್ಲಿ ಮಲಗ್ತಾ ಇರೋದು ಅವ್ರ ತಂದೆಗೆ ಇಷ್ಟ ಇರಲ್ಲ. ಅದಕ್ಕಾಗಿ ಸ್ಕೂಲ್ ನಲ್ಲಿ ಹೇಳಿ ಅವನಿಗೆ ಆಶಯದ ವಸ್ತುವಾಗಿ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ ಸ್ವಾಮಿ ಫಾದರ್. ಓಕೆ, ನೆಕ್ಸ್ಟ್ 9th statement. Congratulations were showered on him the next day. Congratulations were showered on him the next day. Question A, who was congratulated? ಯಾರಿಗೆ ಕಂಗ್ರಾಚುಲೇಷನ್ ಹೇಳಲಾಯಿತು ಅಂದ್ರೆ ಸ್ವಾಮಿ was congratulated. ಸ್ವಾಮಿಗೆ ಕಂಗ್ರಾಚುಲೇಷನ್ಸ್ ಹೇಳಲಾಯಿತು. B, why was
Swami congratulated? ಯಾಕೆ ಸ್ವಾಮಿಗೆ ಅಭಿನಂದನೆಗಳನ್ನು ಹೇಳಲಾಯಿತು? ಆನ್ಸರ್, he had beaten notorious housebreaker. ಸೊ ಒಬ್ಬ ದೊಡ್ಡ ದರೋಡೆಕೋರನನ್ನ ಸ್ವಾಮಿ ಕಡಿದಿದ್ದ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವನು ಹಿಡಿಯಲಿಕ್ಕೆ ಸಹಾಯ ಮಾಡಿದ್ದ. ಸೊ ಸಿ, ವಾಟ್ ವಾಸ್ ದ ಬ್ರೇವ್ ಆಕ್ಟ್ ಆಫ್ ಸ್ವಾಮಿ? ಸ್ವಾಮಿಯ ಬ್ರೇವ್ ಶೂರತನದ ಕಾರ್ಯ ಏನಾಗಿತ್ತು ಅಂತ ಕೇಳಿದ್ದಾರೆ. ಆನ್ಸರ್, ಸ್ವಾಮಿ ಎಟ್ ದ ಪೊಲೀಸ್ ಟು ಕ್ಯಾಚ್ ದ ನಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟ್ರಿಕ್ಟ್. ಸ್ವಾಮಿ ಜಿಲ್ಲೆಯ ಕುಖ್ಯಾತ ದರೋಡೆಕೋರನನ್ನು ಹಿಡಿಯಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಹಾಯ ಮಾಡಿದ್ದಾನೆ. ಇದು ಸ್ವಾಮಿಯ ಒಂದು ಬ್ರೇವ್ ಆಕ್ಟ್ ಆಗಿತ್ತು ಅಂತ ಹೇಳ್ಬೋದು. ಈ ರೀತಿ ಆರ್ಸಿ ಕ್ವೆಶ್ಚನ್ ಈ ಲೆಸನ್ ಇಂದ ಕೇಳಬಹುದು 3 ಮಾರ್ಕ್ಸ್ಗೆ. ಓಕೆ, ನೆಕ್ಸ್ಟ್ one to second type of questions, 2 marks questions. So from this lesson there may be 2 marks questions also asked. So the first 2 marks questions you should try to answer in 2 or 3 sentences. First one, Swami's father drew his attention to a report in the newspaper. What was the report about? Swami's father drew his attention to a report in the newspaper. What was the report about? ಸ್ವಾಮಿಯ ತಂದೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತ ಒಂದು ಪತ್ರಿಕೆಯ ರಿಪೋರ್ಟ್ ಬಗ್ಗೆ ಗಮನ ಸೆಳೆಯುತ್ತಾರೆ. ಅದು ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಆನ್ಸರ್, ದ ನ್ಯೂಸ್ ಪೇಪರ್ ರಿಪೋರ್ಟ್ ವಾಸ್ ಅಬೌಟ್ ದ ಬ್ರೇವ್ ಬಾಯ್ ಹೂ ಫಾಟ್ ವಿತ್ ಎ ಟೈಗರ್. ಸೊ ಒಬ್ಬ ಬ್ರೇವ್ ಬಾಯ್ ಒಂದು ಟೈಗರ್ ಜೊತೆ ಹೋರಾಟ ಮಾಡಿರೋ ವಿಷಯ ಅಲ್ಲಿ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಸೊ ದ ಬಾಯ್ ಈ ಸ್ಟೇಡ್ ಹಾಫ್ ಎ ಡೇ ಆನ್ ದ ಟ್ರೀ ಟಿಲ್ ಸಮ್ ಪೀಪಲ್ ಕೇಮ್ ಅಂಡ್ ಕಿಲ್ ದ ಟೈಗರ್. ಸೊ ಆ ಹುಡುಗ ಒಂದು ಅರ್ಧ ದಿವಸ ಮರದ ಮೇಲೆ ಕುಳಿತಿದ್ದ. ಕೊನೆಗೆ ಹಳ್ಳಿಯ ಜನ ಆ ದಾರಿಯಲ್ಲಿ ಹೋಗ್ತಾ ಇರ್ತಾರೆ, ಅವರು ಬಂದು ಆ ಹುಲಿಯನ್ನು ಸಾಯಿಸ್ತಾರೆ, ಆ ಹುಡುಗನನ್ನ ರಕ್ಷಣೆ ಮಾಡಿರ್ತಾರೆ. ಈ ವಿಷಯ ಪತ್ರಿಕೆಯಲ್ಲಿ ಪ್ರಕಟ ಆಗಿರುತ್ತಾ? ಇದು ಸೊ 2-3 ವಾಕ್ಯದಲ್ಲಿ ನೀವು ಬರೀಬಹುದು ಆನ್ಸರ್. ಇನ್ನು ಸೆಕೆಂಡ್ ಕ್ವೆಶ್ಚನ್, ವಾಟ್ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ವಾಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್? ಸ್ವಾಮಿಯ ತಂದೆಯ ಪ್ರಕಾರ ಸ್ವಾಮಿ ಯಾವ ಹ್ಯಾಬಿಟ್ ಒಂದು ಡಿಸ್ಗ್ರೇಸ್ಫುಲ್ ಆರ್ ಇನ್ಸಲ್ಟಿಂಗ್ ಆಗಿತ್ತು ಅಂತ ಕೇಳಿದ್ದಾರೆ. ಸೊ ಆನ್ಸರ್, ಸ್ಲೀಪಿಂಗ್ ಬಿಸೈಡ್ ಗ್ರಾನಿ ವಾಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್. ಸೊ ಅಜ್ಜಿಯ ಪಕ್ಕದಲ್ಲಿ ಮಲಗೋದು ಸ್ವಾಮಿಯ ತಂದೆಯ ಪ್ರಕಾರ ಡಿಸ್ಗ್ರೇಸ್ಫುಲ್, ಶೇಮ್ಫುಲ್ ಆರ್ ಇನ್ಸಲ್ಟಿಂಗ್ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಮೂರನೇ ಪ್ರಶ್ನೆ 2-3 ವಾಕ್ಯದಲ್ಲಿ, ವೈ ಡಿಡ್ ಸ್ವಾಮಿ ಕನ್ಕ್ಲೂಡ್ ದಟ್ ಹಿಸ್ ಫಾದರ್ಸ್ ಪ್ರಪೋಸಿಷನ್ ವಾಸ್ ಫ್ರೈಟ್ಫುಲ್? ಸೊ ಸ್ವಾಮಿಗೆ ತಂದೆಯ ಒಂದು ಸಲಹೆ ಫ್ರೈಟ್ಫುಲ್, ಭಯ ಹುಟ್ಟಿಸ್ತಾ ಇತ್ತು, ಯಾಕೆ ಅಂತ ಕೇಳಿದ್ದಾರೆ. Answer, Swami had a habit of sleeping beside his granny. So Swami's regular habit is that he was always sleeping beside his granny in the passage. ಅವನಿಗೆ ಅಜ್ಜಿಯ ಪಕ್ಕದಲ್ಲಿ ಮಲಗೋದು ರೂಢಿ ಇತ್ತು. ಅದರಲ್ಲಿ ಏನಾದರೂ ಚೇಂಜಸ್ ಆದರೆ ಅವನಿಗೆ ನಿದ್ದೆ ಬರ್ತಾ ಇರಲಿಲ್ಲ. So he was afraid of sleeping alone. ಅವನು ಒಬ್ಬನೇ ಮಲಗಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ, ಯಾವಾಗ ಅಜ್ಜಿ ಪಕ್ಕದಲ್ಲಿ ಪ್ಯಾಸೇಜ್ ನಲ್ಲಿ ಮಲಗ್ತಾ ಇದ್ದ. In this condition, Swami concluded that his father's proposition was frightful. ಈ ರೀತಿ ತಂದೆಯನ್ನ ಆಫೀಸ್ ನಲ್ಲಿ ಮಲಗಂತ ಹೇಳಿದ್ರಲ್ಲ, ಅದಕ್ಕೆ ಅವನಿಗೆ ಇದು ಭಯ ಹುಟ್ಟಿಸ್ತಕ್ಕಂತ ವಿಷಯ ಆಗಿತ್ತು. Fourth one, there was absolute silence in the room. In spite of it, some noises reached Swami's ears. What were they? So ಆ ರೂಮಲ್ಲಿ ಸಂಪೂರ್ಣ ಸೈಲೆಂಟ್ ಆಗಿತ್ತು ರಾತ್ರಿ, ಆದಾಗ್ಯೂ ಕೆಲವೊಂದು ಶಬ್ದಗಳು ಕೇಳಿಸಿದ್ವು. ಅವು ಯಾವ ಅಂತ ಕೇಳಿದ್ರು. ಆನ್ಸರ್, though there was absolute silence in the room. ಸೊ ರೂಮಲ್ಲಿ ಸಂಪೂರ್ಣವಾಗಿ ನಿಶಬ್ದ ಆಗಿತ್ತು ರಾತ್ರಿ, ಆದ್ರೆ ಕೆಲವೊಂದು ಶಬ್ದಗಳು ಕೇಳಿದವು. ಯಾವ ಅಂದ್ರೆ, ಸ್ವಾಮಿ ಹರ್ಡ್ ದ ಟಿಕಿಂಗ್ ಆಫ್ ದ ಕ್ಲಾಕ್. ಸೊ ವಾಲ್ ಕ್ಲಾಕ್ ದ ಟಿಕ್ ಟಿಕ್ ಅಂತ ಸೌಂಡ್ ಕೇಳ್ತಾ ಇತ್ತು ರಾತ್ರಿ ಮಲಗಿದಾಗ. ರಸಲ್ ಆಫ್ ಟ್ರೀಸ್, ಮರಗಳ ಚಲನೆ ಆದಾಗ ರಸ್ಲಿಂಗ್ ಸೌಂಡ್ ಅಂತ ಹೇಳ್ತಾರೆ, ಆ ಸೌಂಡ್ ಕೇಳ್ತಾ ಇತ್ತು. ಸ್ನೋರಿಂಗ್ ಸೌಂಡ್, ಸಮ್ ಇನ್ಸೆಕ್ಟ್ಸ್ ಮತ್ತು ಕೆಲವೊಂದು ಪ್ರಾಣಿಗಳ ಶಬ್ದ ಸಹ ಕೇಳ್ತಿತ್ತು. ಅಂಡ್ ಹಮ್ಮಿಂಗ್. ಸೊ ದೀಸ್ ಆರ್ ದ ಡಿಫರೆಂಟ್ ಸೌಂಡ್ಸ್ he heard in the night by sleeping in the room. Okay, fifth question. As night advanced, Swami felt that something terrible would happen to him. What would it be? So ರಾತ್ರಿ ಆದಂತೆಲ್ಲ ಏನೋ ಭಯಾನಕವಾದಂತದ್ದು ನಡೀತಾ ಇದೆ ಅಂತ ಸ್ವಾಮಿ ಅನಿಸ್ತಾ ಇತ್ತು. ಅದು ಏನು ಅಂತ ಕೇಳಿದ್ದಾರೆ. ಆನ್ಸರ್, when he was in the office room at night, ಅವನ ಆಫೀಸ್ ರೂಮ್ ನಲ್ಲಿ ಮಲಗಿದಾಗ ರಾತ್ರಿ, he remembered all the devil stories and ghost stories. ಸೊ ಮಲಗಿದಾಗ ಅವನಿಗೆ ಅವನ ಸ್ನೇಹಿತರು ಹೇಳಿರ್ತಕ್ಕಂಥ ಎಲ್ಲ ದೆವ್ವ ಮತ್ತು ಭೂತದ ಕಥೆಗಳು ನೆನಪಾಗ್ತವೆ. ದ ಗೋಸ್ಟ್ ಮೇ ಕಮ್ ಅಂಡ್ ಕ್ಯಾರಿ ಹಿಮ್ ಅವೇ. ಸೊ ಅವನ ಗೋಸ್ಟ್, ಭೂತ ಅಥವಾ ದೆವ್ವ ಬಂದು ಹೊತ್ಕೊಂಡು ಹೋಗ್ಬೋದು ಬೇರೆ ಕಡೆಗೆ ಅಂತೇಳಿ ಭಯ ಇತ್ತು ಅವನಿಗೆ. ಈ ರೀತಿ ಅವನಿಗೆ ರಾತ್ರಿ ಅನಿಸ್ತಾ ಇತ್ತು. ಓಕೆ, ದೀಸ್ ಆರ್ ದ 2 marks questions over. Next 3 marks questions. You should answer 5 to 6 sentences in 6 sentences.
ಸೊ 3 ಮಾರ್ಕ್ಸ್ಗೆ ನೀವು 5-6 ವಾಕ್ಯಗಳಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಇದರಲ್ಲಿ ಮೊದಲನೇ ಪ್ರಶ್ನೆ, ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್. ಸೊ ತಂದೆಯಿಂದ ಎಸ್ಕೇಪ್ ಆಗಲು ಸ್ವಾಮಿ ಏನೇನು ಪ್ರಯತ್ನ ಮಾಡ್ತಾನೆ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಯು ಕ್ಯಾನ್ ರೈಟ್ ಲೈಕ್ ದಿಸ್. ಫಸ್ಟ್ ಆಫ್ ಆಲ್ he tried to change the subject, so he said loudly and with a great enthusiasm. ಅವನು ಮೊದಲು ಏನು ಮಾಡ್ತಾನೆ, ಸೊ ತಂದೆಗೆ ಅವ್ರ ತಂದೆ ಮೈಂಡ್ನಲ್ಲಿ ಫಿಕ್ಸ್ ಆಗಿಬಿಡುತ್ತೆ ಇವತ್ತು ಸ್ವಾಮಿ ಆಫೀಸ್ನಲ್ಲಿ ಮಲಗಬೇಕು ಅಂತೇಳಿ. ಅದನ್ನ ಚೇಂಜ್ ಮಾಡಲಿಕ್ಕೆ ಅವನು ಜೋರಾಗಿ ಹೇಳ್ತಾನೆ ಒಂದು ವಿಷಯ ಏನಂದ್ರೆ, ನಮ್ಮ ಶಾಲೆಯಲ್ಲಿ ಸೊ ದ ಕ್ರಿಕೆಟ್ ಕ್ಲಬ್ and the captain of our school you would admit the elders in the cricket club. ನಾವು ಶಾಲೆಯಲ್ಲಿ ಒಂದು ಕ್ರಿಕೆಟ್ ಕ್ಲಬ್ ಐತಿ, ಅದರಲ್ಲಿ ದೊಡ್ಡವರು ಸಹ ಅಡ್ಮಿಟ್ ಮಾಡ್ತೀವಿ, ಅಪ್ಪ ನೀನು ಜಾಯ್ನ್ ಆಗು ಅವರಲ್ಲಿ ಅಂತ ಹೇಳಿ ಸ್ವಾಮಿ ಹೇಳ್ತಾನೆ. ಅಷ್ಟಲ್ಲ, ನಾವು ಕ್ರಿಕೆಟ್ ಕ್ಲಬ್ಗೆ ಹೊಸ ಬ್ಯಾಟ್ ಅಂಡ್ ಬಾಲ್ಸ್ ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಾನೆ. ಬಟ್ ದ ಫಾದರ್ ಇಂಟರಪ್ಟೆಡ್ ಎಟ್ ಒನ್ಸ್. ಆದ್ರೆ ತಂದೆ ಅವನನ್ನ ಮಧ್ಯಪ್ರವೇಶಿಸಿ ಆ ಮಾತನ್ನು ನಿಲ್ಲಿಸಿ ಕೇಳ್ತಾರೆ. ದೆನ್ he said, from the next month onwards he can sleep alone. ಸೊ ಸ್ವಾಮಿ ಮತ್ತೆ ಏನು ಹೇಳ್ತಾನಂದ್ರೆ, ಇಲ್ಲಪ್ಪ ನೆಕ್ಸ್ಟ್ ಮಂತ್ ಫಸ್ಟ್ ಡೇನ ನಾನು ಆಫೀಸ್ ರೂಮಲ್ಲಿ ಮಲಗ್ತೀನಿ ಅಂತ ಹೇಳಿ ಹೇಳ್ತಾನೆ. ಫಾದರ್ ಡಿಡ್ ನಾಟ್ ಅಕ್ಸೆಪ್ಟ್. ಇದಕ್ಕೆ ಅವರ ಸ್ವಾಮಿ ತಂದೆ ಒಪ್ಕೊಳ್ಳಲ್ಲ. ಸ್ವಾಮಿ ವೆಂಟ್ ಕ್ವೈಟ್ಲಿ. ಆಗ ಕೊನೆಗೆ ಅವನಿಗೆ ಗೊತ್ತಾಗುತ್ತಾ ಮಪ್ಪ ಬಿಡಲ್ಲ ಅಂತ ಹೇಳಿ ಕೊನೆಗೆ ಸ್ವಾಮಿ ನಿಧಾನವಾಗಿ ಎದ್ದು ಸೀಕ್ರೆಟ್ ಆಗಿ ವೈಟ್ ಆಗಿ ನಡ್ಕೊಂಡು ಬೆಡ್ರೂಮ್ ಕಡೆ ಹೋಗ್ತಾನೆ. ಸ್ವಾಮಿ ವೆಂಟ್ ಕ್ವೈಟ್ಲಿ ಅಂಡ್ ಸೀಕ್ರೆಟ್ಲಿ ಟು ಹಿಸ್ ಬೆಡ್ರೂಮ್ ಹೋಗ್ತಾನೆ. ಸ್ವಾಮಿ ಗೇವ್ ಮೆನಿ ಎಕ್ಸ್ಕ್ಯೂಸಸ್ ದಟ್ ದ ಆಫೀಸ್ ರೂಮ್ ವಾಸ್ ಡಸ್ಟಿ, ದೇರ್ ಮೇ ಬಿ ಸ್ಕಾರ್ಪಿಯನ್ಸ್. ಅಷ್ಟೇ ಅಲ್ಲ, ಮತ್ತೆ ಈ ರೀತಿ ಅವನು ಹೇಳ್ತಾನೆ, ಇನ್ನು ಇಲ್ಲ ಆಫೀಸ್ ರೂಮ್ ಡಸ್ಟಿ ಆಗಿದೆ, ಹೊಲಸಾಗಿದೆ, ಅಲ್ಲಿ ಸ್ಕಾರ್ಪಿಯನ್ಸ್ ಚೇಳುಗಳಿರ್ಬೋದು, ನಾನು ಹೆಂಗೆ ಮಲಗಬೇಕು, ಅಲ್ಲಿ ಚೇಳುಗಳಿರ್ತಾವೆ, ಹೊಲಸಾಗಿದೆ, ಧೂಳಿದೆ ಅಂತ ಹೇಳಿ ಇಷ್ಟು ಇನ್ನೂ ಅನೇಕ ಎಕ್ಸ್ಕ್ಯೂಸಸ್ ಕೊಡ್ತಾನೆ. ದ ರೂಮ್ ವಾಸ್ ಡಾರ್ಕ್. ಇನ್ನು ರೂಮ್ ಕಂಪ್ಲೀಟ್ ಆಗಿ ಕತ್ಲಾಗಿದೆ. ಬಟ್ ಆಲ್ ದೀಸ್ ಅಟೆಂಪ್ಟ್ಸ್ ಫೇಲ್ ಬಿಫೋರ್ ಹಿಸ್ ಫಾದರ್. ಆದ್ರೆ ಅವ್ರ ತಂದೆ ಯಾವ ಎಕ್ಸ್ಕ್ಯೂಸ್ಗಳಿಗೆ ಒಪ್ಕೊಳ್ಳಲ್ಲ. ಇಲ್ಲ, ನೀನು ರಾತ್ರಿ ಆಫೀಸ್ ರೂಮ್ನಲ್ಲಿ ಮಲಗಲೇಬೇಕಂತ ಹೇಳಿ ಸ್ವಾಮಿಗೆ ಹೇಳ್ತಾರೆ. ಇದು ಮೊದಲನೇ ಪ್ರಶ್ನೆಗೆ ಈ ರೀತಿ ಆನ್ಸರ್ ಬರೀಬೇಕು ನೀವು. ಇನ್ನು ಎರಡನೇ ಪ್ರಶ್ನೆ, ನರೇಟ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್. ಸೊ ನರೇಟ್ ಅಂದ್ರೆ ವಿವರಿಸಿರಿ. ಸ್ವಾಮೀಸ್ ಡ್ರೆಡ್ಫುಲ್, ಸ್ವಾಮಿಯ ಒಂದು ಎಕ್ಸ್ಪೀರಿಯನ್ಸ್ ಬೆಂಚ್ ಕೆಳಗಡೆ ಮಲಗಿದಾಗ ಅವನಿಗೆ ಯಾವ ರೀತಿ ಅನುಭವ ಆಗುತ್ತೆ ಅಂತೇಳಿ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಇದನ್ನು 5-6 ವಾಕ್ಯಗಳಲ್ಲಿ ಬರೀಬೇಕು. ಆನ್ಸರ್, ಸ್ವಾಮಿ ಥಾಟ್ ದಟ್ ಕ್ರೋಚಿಂಗ್ ಅಂಡರ್ ದ ಬೆಂಚ್ ವಾಸ್ ಸೇಫ್. ಸೊ ಬೆಂಚ್ ಕೆಳಗಡೆ ಮಲಗೋದೇ ಸೇಫ್ ಅಂತ ತಿಂಕ್ ಮಾಡ್ತಾನೆ ರೂಮ್ನಲ್ಲಿ. ಆ ಬೆಂಚ್ ಕೆಳಗಡೆ ಮಲಗಿರ್ತಾನೆ. ಇಟ್ ವಾಸ್ ಕಾಂಪ್ಯಾಕ್ಟ್ ಅಂಡ್ ರಿಯಶ್ಯೂರಿಂಗ್. ಅದು ಬಹಳ ಸೇಫ್ ಪ್ಲೇಸ್ ಅಂತ ಬೆಂಚ್ ಕೆಳಗಡೆ ಮಲಗ್ತಾನೆ. ಈ ಸೆಟ್ ಹಿಸ್ ಐಸ್ ಲೈಟ್ ಟೈಟ್ ಅಂಡ್ ಕವರ್ಡ್ ಹಿಮ್ಸೆಲ್ಫ್ ಇನ್ ಹಿಸ್ ಬ್ಲಾಂಕೆಟ್. ಸೊ ಅವನು ಏನು ಮಾಡ್ತಾನೆ, ಕಣ್ಣುಗಳನ್ನು ಮುಚ್ಚಿಸ್ತಾನೆ. ಮುಚ್ಚಿ ಆಮೇಲೆ ಹಾಸಿಗೆಯನ್ನು ಕಂಪ್ಲೀಟ್ ಆಗಿ ಮುಕ್ಕುದವರೆಗೆ ಕವರ್ ಮಾಡಿಕೊಂಡು ಹಚ್ಕೊಳ್ತಾನೆ. ವೆನ್ ಹಿ ವಾಸ್ ಅಸ್ಲೀಪ್ ಹಿ ವಾಸ್ ಡಿಸ್ಟರ್ಬ್ಡ್ ಬೈ ನೈಟ್ ಮೇರ್ಸ್. ಮಲಗಿದಾಗ ಅವನಿಗೆ ಏನಾಗ್ತವೆ ಅಂದ್ರೆ ಅನೇಕ ಕಥೆಗಳು ಬೀಳ್ತಾವೆ, ಕಥೆಗಳು ಕಾಣ್ತಾನೆ ಮಲಗಿನ ನಿದ್ದೆಯಲ್ಲಿ. ಇನ್ ಹಿಸ್ ಡ್ರೀಮ್ ಅ ಟೈಗರ್ ವಾಸ್ ಚೇಸಿಂಗ್ ಹಿಮ್. ಸೊ ಒಂದು ಕನಸು ಏನಾಗಿರ್ತಂದ್ರೆ, ಆ ಒಂದು ಹುಲಿ ಬೆನ್ನತ್ತಿರ್ತಾವನ. ಈ ಕುಡ್ ಹಿಯರ್ ದ ಲೌಡ್ ಥರ್ಡ್ ಸ್ಕ್ರಾಚಿಂಗ್ ಸೌಂಡ್. ಆ ಹುಲಿಯ ಪಾದದ ಶಬ್ದಗಳು ಕೇಳಿಸ್ತಾ ಇರ್ತವೆ. ಸೊ ಸ್ವಾಮಿ ಟ್ರೈ ಟು ಓಪನ್ ಹಿಸ್ ಐಸ್ ಬಟ್ ಹಿಸ್ ಐಲಿಡ್ಸ್ ವುಡ್ ನಾಟ್ ಓಪನ್. ಸೊ ಅವನು ಕಣ್ಣು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಆದ್ರೆ ಆಗಲ್ಲ. ವುಡ್ ನಾಟ್ ಓಪನ್ ಅಂಡ್ ದ ನೈಟ್ ಮೇರ್ಸ್ ಕಂಟಿನ್ಯೂಸ್. ಈ ರೀತಿ ಅವನಿಗೆ ರಾತ್ರಿ ಭಯ ಬೀಳಿಸ್ತಕ್ಕಂಥ ಕನಸು ಕಾಣ್ತಾನೆ. How was Swami honored by his classmates, teacher and the headmaster? ಸ್ವಾಮಿಗೆ ಅವನ ಕ್ಲಾಸ್ಮೇಟ್ಸ್, ಟೀಚರ್ಸ್ ಮತ್ತು ಹೆಡ್ ಮಾಸ್ಟರ್ ಯಾವ ರೀತಿ ಗೌರವ ಸೂಚಿಸ್ತಾರೆ. ಸ್ವಾಮಿ ಬಿಕೇಮ್ ಎ ಹೀರೋ ಓವರ್ ನೈಟ್. ಅವನು ಒಂದು ರಾತ್ರಿ ಕಳೆಯೋದ್ರೊಳಗೆ ಬೆಳಗಾಗೋದ್ರೊಳಗೆ ಹೀರೋ ಆಗ್ತಾನೆ. ಸೊ ದ ನೆಕ್ಸ್ಟ್ ಮಾರ್ನಿಂಗ್ ಕಂಗ್ರ್ಯಾಚುಲೇಷನ್ಸ್ ವರ್ ಶಾವರ್ಡ್ ಆನ್ ಹಿಮ್. ಯಾಕಂದ್ರೆ ಅವನೊಬ್ಬ ನಟೋರಿಯಸ್ ಕಬ್ಲರ್ನ ಹಿಡಿದ್ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿರ್ತಾನೆ, ಇಡ್ಲಿಕ್ಕೆ ಸಹಾಯ ಮಾಡಿರ್ತಾನೆ. ಇದರಿಂದ ಅವನು ಬೆಳಕರೊಳಗೆ ಹೀರೋ ಆಗಿರ್ತಾನೆ. ಅದಕ್ಕಾಗಿ ನೆಕ್ಸ್ಟ್ ಏನು ಮಾಡ್ತಾರಂದ್ರೆ, ಸ್ವಾಮೀಸ್, ಟೀಚರ್, ಫ್ರೆಂಡ್ಸ್ ಕಂಗ್ರ್ಯಾಚುಲೇಷನ್ಸ್ ಶಾವರ್ಡ್ ಆನ್ ಹಿಮ್. ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ಗ್ರೇಟ್ ರೆಸ್ಪೆಕ್ಟ್. ಸೊ ಅವನ ಸ್ನೇಹಿತರು ಬಹಳ ಗೌರವದಿಂದ ನೋಡ್ತಾರೆ ಸ್ವಾಮಿ ಬಗ್ಗೆ, ಯಾಕಂದ್ರೆ ಅವರು ದೊಡ್ಡ ಕೆಲಸ ಮಾಡಿದಾರೆ ಸ್ವಾಮಿ ಅಂತ ಹೇಳಿ. ಹಿಸ್ ಟೀಚರ್ಸ್ ಪ್ಯಾಟೆಡ್ ಹಿಸ್ ಬ್ಯಾಕ್. ಅವನ ಶಿಕ್ಷಕರು ಅವನ ಬೆಲ್ ತಟ್ತಾರೆ. ಅಂಡ್ ಫೆಲ್ಟ್ ವೆರಿ ಪ್ರೌಡ್ ಆಫ್ ಹಿಮ್.
ಅಷ್ಟೇ ಅಲ್ಲ, ಶಿಕ್ಷಕರು ಏನ್ ಹೇಳ್ತಾರಂದ್ರ, ಓ ನೋಡು ಸ್ವಾಮಿ ಅಂದ್ರೆ ಯಾವ ರೀತಿ ಗ್ರೇಟ್ ವರ್ಕ್ ಮಾಡಿದ್ರೆ ನೀವು ಆ ರೀತಿ ಮಾಡಬೇಕು, ಈಸ್ ಅ ಬ್ರೇವ್ ಬಾಯ್ ಅಂತ ಹೇಳಿ ಸ್ಕೂಲ್ನಲ್ಲೆಲ್ಲ ಹೇಳ್ತಾರೆ. ದ ಹೆಡ್ ಮಾಸ್ಟರ್ ಸೆಡ್ ದಟ್ ಹಿ ವಾಸ್ ಅ ಟ್ರೂ ಸ್ಕೌಟ್. ಹೆಡ್ ಮಾಸ್ಟರ್ ಹೇಳ್ತಾರೆ, ಇಲ್ಲ ಸ್ವಾಮಿ ಒಬ್ಬ ಒಳ್ಳೆ ಟ್ರೂ ಸ್ಕೌಟ್, ಟ್ರೈನ್ ಪರ್ಸನ್ ಫಾರ್ ದ ಸೋಷಿಯಲ್ ಸರ್ವಿಸ್ ಅಂತ ಹೇಳಿ ಹೇಳ್ತಾರೆ ಸ್ವಾಮಿ ಬಗ್ಗೆ. ಅಂಡ್ ದ ಪೊಲೀಸ್ were grateful to him because he helped to catch a notorious burglar of the district, and the police were also grateful. Police department ಸಹ ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ, ಕೃತಜ್ಞತೆಯಿಂದ ಇರ್ತಾರೆ. ಯಾಕಂದ್ರೆ ಅವನು ಈ helped to catch a notorious burglar of the district, ಜಿಲ್ಲೆಯ ಒಬ್ಬ notorious burglar ಅನ್ನು ಹಿಡಿಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸ್ವಾಮಿ ಸಹಾಯ ಮಾಡ್ತಾನೆ. ಅದಕ್ಕಾಗಿ ಅವರು ಸಹ ಕೃತಜ್ಞರಾಗಿರ್ತಾರೆ. ಈ ರೀತಿ you have to write 5 to 6 sentence answer for the 3 marks question. Okay, next, fourth question. Why did father want Swami to sleep alone in office room? Why did father want Swami to sleep alone in office room? So Swami office room ನಲ್ಲಿ ಮಲಗಲಿಕ್ಕೆ ಸ್ವಾಮಿ ತಂದೆ ಯಾಕೆ ಬಯಸ್ತಾರೆ ಅಂತ ಕೇಳ್ತಾರೆ. ಆನ್ಸರ್: father wanted Swami to sleep alone in the office room to prove courage is everything. ಸೊ ಸ್ವಾಮಿ ತಂದೆ ಅವನ ಆಫೀಸ್ ರೂಮ್ ನಲ್ಲಿ ಮಲಗಲಿಕ್ಕೆ ಹೇಳ್ತಾರೆ. ಯಾಕಂದ್ರೆ father wanted Swami to sleep alone in the office room to prove courage. ಸ್ವಾಮಿ ಏನ್ ಮಾಡ್ತಾನೆ, ಅವ್ರ ತಂದೆ ಜೊತೆಗೆ ಆರ್ಗ್ಯೂ ಮಾಡ್ತಾನೆ. ಹೌ ಕುಡ್ ಅ ಬಾಯ್ ಫೈಟ್ ವಿತ್ ಎ ಟೈಗರ್? ಸೊ ಅವ ಸಣ್ಣ ಹುಡುಗ ಏನ್ ಫೈಟ್ ಮಾಡ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಸ್ವಾಮಿ ಫಾದರ್ ಹೇಳ್ತಾರೆ, ಈ ಹುಲಿ ಜೊತೆಗೆ ಫೈಟ್ ಮಾಡ್ಲಿಕ್ಕೆ ಏಜ್ ಅಂಡ್ ಸ್ಟ್ರೆಂತ್ ಆರ್ ನಾಟ್ ಇಂಪಾರ್ಟೆಂಟ್, ಕರೇಜ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸ್ವಾಮಿ ಹೇಳ್ತಾನೆ, ಓ ನನಗೆ ಕರೇಜ್ ಇದ್ರೆ ಸಣ್ಣ ಹುಡುಗ ಫೈಟ್ ಮಾಡ್ಬೋದಾ ಅಂತ ಹೇಳಿ ಹೇಳ್ತಾರೆ. ಸೊ ಟು ಪ್ರೂವ್ ಯುವರ್ ಕರೇಜ್ ಯು ಹ್ಯಾವ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ಅಂತ ಸ್ವಾಮಿಗೆ ಅವ್ರು ಹೇಳಿರ್ತಾರೆ. ಅದಕ್ಕಾಗಿ ಸೊ ಫಾದರ್ ವಾಂಟೆಡ್ ಸ್ವಾಮಿ ಟು ಪ್ರೂವ್ ಹಿಸ್ ಕರೇಜ್, ಹಿ ಆಸ್ಕ್ಡ್ ಹಿಮ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್. ಸೊ ಕರೇಜ್ ಪ್ರೂವ್ ಮಾಡ್ಲಿಕ್ಕೆ ಆಫೀಸ್ ನಲ್ಲಿ ಮಲಗಲಿಕ್ಕೆ ಹೇಳ್ತಾರೆ ಅವರು. ಅಕಾರ್ಡಿಂಗ್ ಟು ಸ್ವಾಮಿ, ಏಜ್ ಅಂಡ್ ಸ್ಟ್ರೆಂತ್ ವೇರ್ ಮೋರ್ ಇಂಪಾರ್ಟೆಂಟ್ ಇನ್ ಅಡ್ವೆಂಚರಸ್ ಟಾಸ್ಕ್. ಸ್ವಾಮಿ ಪ್ರಕಾರ ಏಜ್ ಮತ್ತು ಕರೇಜ್ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ ಏನಾದರೂ ಅಡ್ವೆಂಚರಸ್ ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿ ಸ್ವಾಮಿ ಹೇಳಿರ್ತಾನೆ. ಬಟ್ ಇನ್ ಸ್ವಾಮಿಸ್ ಫಾದರ್ಸ್ ವ್ಯೂ, ಸ್ವಾಮಿ ತಂದೆಯ ಪ್ರಕಾರ ಏನಾಗಿರ್ತಂದ್ರ ದ ಸ್ಟ್ರೆಂತ್ ಅಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ದ ಸ್ಟ್ರೆಂತ್ ಅಂಡ್ ಏಜ್ ಇವು ಮುಖ್ಯ ಆಗಿರಲ್ಲ ಏನಾದರೂ ಸಾಹಸ ಕೆಲಸ ಮಾಡಬೇಕಾದ್ರೆ. ಕರೇಜ್ ಇಸ್ ಆಲ್, ಈ ಸೇಸ್ ಕರೇಜ್ ಇಸ್ ಎವ್ರಿಥಿಂಗ್. ಧೈರ್ಯ ಅನ್ನೋದು ಮುಖ್ಯವಾಗಿರುತ್ತೆ. ಆ ಧೈರ್ಯ ಇದ್ರೆ ಏನ್ ಬೇಕಾದ್ರೂ ಕೆಲಸ ಮಾಡಬಹುದು ಅಂತ ಹೇಳಿ ಸ್ವಾಮಿ ತಂದೆ ಹೇಳ್ತಾರೆ. ಟು ಪ್ರೂವ್ ಸ್ವಾಮಿ ಹ್ಯಾಡ್ ಆಲ್ಸೋ ಕರೇಜ್, he should sleep alone in the office room. ಸೊ ಸ್ವಾಮಿಗೆ ಧೈರ್ಯ ಇದೆ ಅಂತ ಪ್ರೂವ್ ಮಾಡಲಿಕ್ಕೆ ನೀ ಏನ್ ಮಾಡ್ಬೇಕು, ಆಫೀಸ್ ರೂಮ್ ನಲ್ಲಿ ಮಲಗು ಅಂತ ಹೇಳಿ ಅವ್ರ ತಂದೆ ಹೇಳಿರ್ತಾರೆ. Grandma tells a tree by Ruskin Bond. This is wonderful poem written by Ruskin Bond, a famous English poet. Grandma Climbs a Tree is a poem about a different old lady who was fond of climbing trees. So this is a poem, it has a different theme, that is a old lady who was fond of climbing tree. Usually the people when they grow old, ವಯಸ್ಸಾದಂತೆಲ್ಲ ಜನ ಯಾರು ಮರವನ್ನು ಏರಲ್ಲ. ಚಿಕ್ಕ ಮಕ್ಕಳು ಅಥವಾ ವಯಸ್ಸಿನ ಮಧ್ಯ ವಯಸ್ಸಿನ ಹುಡುಗರು ಎಲ್ಲ ಏರ್ತಾ ಇರ್ತಾರೆ. ಬಟ್ ಇನ್ ದಿಸ್ poem we are going to study a lady, grandma. She had the habit climbing the tree. Okay, now so look at the summary of the poem. Grandma Climbs a Tree. The poet's grandmother was very genius. So grandmother was a very genius. ಬಹಳ ಬುದ್ಧಿವಂತಳಾಗಿತ್ತು ಅಂತ ಹೇಳಿ ಕವಿ ಹೇಳ್ತಾರೆ. So in which she was genius? She was genius in climbing the trees. She learned to climb tree from her brother when she was 6 years old. So grandma learned climbing tree from her brother when she was 6 years old. ಅಂದರೆ ಅವಳಿಗೆ 6 ವರ್ಷ ಇರುವಾಗ ತನ್ನ ಸಹೋದರನಿಂದ ಮರವನ್ನೇರೋದನ್ನು ಕಲಿತಳು. Even in her old age, she used to climb the tree. ಸೊ ವಯಸ್ಸಾದ ನಂತರ ಅವಳು ಮರವನ್ನು ಏರೋದನ್ನ ನಿಲ್ಲಿಸಲಿಲ್ಲ. She continued climbing the trees. People advised her to stop climbing the trees and grow old gracefully. ಸೊ ಆದರೆ ಜನ ಏನು ಮಾಡ್ತಾರೆ, ಇಲ್ಲ ನಿಮ್ಗೆ ವಯಸ್ಸಾಗಿದೆ ಮರ ಏರ್ಬೇಡ, ಬಿದ್ದು ಬಿಡ್ಬೋದು ಅಂತೇಳಿ ಅವಳಿಗೆ ಹೇಳ್ತಾರೆ, ಏರ್ಬೇಡ ಮರ ಏರೋದನ್ನು ನಿಲ್ಲಿಸು ಅಂತೇಳಿ. ಬಟ್ didn't accept their words and laughed at them and said she would grow old disgracefully. But grandma did not agree. ಅವಳು
ನೇಬರ್ಸ್ ಕೊಟ್ಟಿರ್ತಕ್ಕಂಥ ಸಲಹೆನ ಒಪ್ಕೊಳ್ಳೋದಿಲ್ಲ, ನಗುತ್ತಾಳೆ, ಕೇಳ್ತಾಳೆ. ಸಿ ವುಡ್ ಗ್ರೋ ಡಿಸ್ಗ್ರೇಸ್ಫುಲಿ, ನಾನು ಡಿಫ್ರೆಂಟ್ ಆಗಿ ಬೆಳಿತೀನಿ ಅಂತ ಹೇಳಿ ಹೇಳ್ತಾರೆ. ಒನ್ ಡೇ ಕ್ಲೈಂಬ್ ದ ಟ್ರೀ ಬಟ್ ಕುಡ್ ನಾಟ್ ಕಮ್ ಡೌನ್. ಸೊ ವೆನ್ ಶಿ ವಾಸ್ 62 years old, she climbed the tree but could not come down. ಕೆಳಗೆ ಇಳಿಲಿಕ್ಕೆ ಬರಲಿಲ್ಲ. ಆಗ she was rescued with great difficulty from the family members. ಅವರ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡ್ತಾರೆ, ಬಹಳ ಪ್ರಯತ್ನ ಪಟ್ಟು ಗ್ರ್ಯಾಂಡ್ ಮಾನ ಅದರಿಂದ ಕೆಳಗೆ ಇಳಿಸ್ತಾರೆ. Family members consulted the doctor and the doctor strictly advised her to take bed rest for a week. So family members consulted the doctor. Grandma was admitted to the hospital and the doctor advised her. So family members doctor consult ಮಾಡ್ತಾರೆ ಮತ್ತು ಅವಳನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ, ಅಜ್ಜಿಗೆ, ಗ್ರ್ಯಾಂಡ್ಮಾಗ. ಆ ಡಾಕ್ಟರ್ ಅವಳ ಟೆಂಪರೇಚರ್ ಅನ್ನು ಟೆಸ್ಟ್ ಮಾಡಿ ಒಂದು ಡಾಕ್ಟರ್ ಅಡ್ವೈಸ್ ಟು ಟೇಕ್ ಬೆಡ್ ರೆಸ್ಟ್ ಫಾರ್ ಅ ವೀಕ್, ಒಂದು ವಾರ ಬೆಡ್ ರೆಸ್ಟ್ ತೆಗೆದುಕೊಳ್ಳಕ್ಕೆ ಹೇಳ್ತಾರೆ. She felt miserable in the bed, but grandma, she did not like to lay on bed. She felt like staying in the hell. ಅವಳು ನರಕದಲ್ಲಿದ್ದಂತೆ ಅನಿಸ್ತಾ ಇರ್ತದೆ ಬೆಡ್ ಮೇಲೆ ಇರೋದ್ರೆ. ಬಿಕಾಸ್ she liked to walk and climb the tree. It was her hobby. So she did not like laying on the bed. And after few days, 2 days, she recovered. The moment she became stronger, she asked her son to build a tree house. So ಅವಳಿಗೆ ಸ್ವಲ್ಪ ಆರಾಮಿಸಿದ ನಂತರ ತನ್ನ ಮಗನಿಗೆ ಹೇಳ್ತಾರೆ, ಇಲ್ಲ ನೀನು ಮರದ ಮೇಲೆ ಮನೆ ಕಟ್ಟಿಕೊಡು, ನಿರ್ಮಾಣ ಮಾಡಿಕೊಡು ಅಂತೇಳಿ. ಸೊ he is very caring person and grandma's son means poet's father. He was very caring person and beautiful man, was very careful towards her mother. He built a tree house for his mother. So immediately with the assistance of the poet, ಕವಿಯ ಸಹಾಯ ತೆಗೆದುಕೊಂಡು ಗ್ರ್ಯಾಂಡ್ಮಾ ಏನು ಮಾಡ್ತಾನೆ ಅಂದರೆ ಒಂದು ಮರದಲ್ಲಿ ಮನೆಯ ನಿರ್ಮಾಣ ಮಾಡ್ತಾನೆ. ಸೊ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಟ್ರೀ ಹ್ಯಾಪಿಲಿ. ಆಗ ಅಜ್ಜಿ ಆ ಮರವನ್ನು ಸಂತೋಷದಿಂದ ಏರಿ ಅಲ್ಲಿ she stays in the house tree and she brings cherry to the poet. This is the summary or main story of the poem. Okay, from this lesson there may be 2 marks questions asked in the exam. So what the doctor recommend? What was the reaction of the family members to this advice? So ಡಾಕ್ಟರ್ ಏನು ಸಲಹೆಯನ್ನು ನೀಡಿದರು ಮತ್ತು ಫ್ಯಾಮಿಲಿ ಮೆಂಬರ್ಸ್ರ ರಿಯಾಕ್ಷನ್ ಯಾವ ರೀತಿ ಆಗಿತ್ತು ಡಾಕ್ಟರ್ ಸಲಹೆಗೆ ಅಂತ ಕೇಳಿದ್ದಾರೆ. ಡಾಕ್ಟರ್ ಟು ಗ್ರ್ಯಾನೀಸ್ ಟೆಂಪರೇಚರ್ ಆ್ಯಂಡ್ ರೆಕಮೆಂಡೆಡ್ 1 week ಬೆಡ್ ರೆಸ್ಟ್. ಆ ಗ್ರ್ಯಾನೀಸ್ ಟೆಂಪರೇಚರ್ ಅನ್ನು ತೆಗೆದುಕೊಂಡು ಡಾಕ್ಟರ್ ಏನು ಮಾಡ್ತಾರೆ, 1 week ಬೆಡ್ ರೆಸ್ಟನ್ನು ಅಜ್ಜಿಗೆ ಸಲಹೆ ಮಾಡ್ತಾರೆ. ಸೊ ಫ್ಯಾಮಿಲಿ ಮೆಂಬರ್ಸ್ ವೇರ್ ರಿಲೀವ್ಡ್ ದಟ್ ದೇರ್ ವಾಸ್ ನಥಿಂಗ್ ಸೀರಿಯಸ್. ಸೊ ಫ್ಯಾಮಿಲಿ ಮೆಂಬರ್ಸಿಗೆ ಭಾಳ ಖುಷಿ ಆಗುತ್ತೆ, ಓ ಈ ಅಜ್ಜಿ ಒಂದು ವಾರ ಏನಾಗುತ್ತೆ ಬೆಡ್ ರೆಸ್ಟ್ ತೆಗೆದುಕೊಳ್ಬೇಕು, ಅಟ್ಲೀಸ್ಟ್ ನಾವು ಆರಾಮಾಗಿರ್ಬೋದು ಅಂತೇಳಿ. ದೇ ಟಕ್ ಆಫ್ ಇನ್ ದ ಬೆಡ್, ಅವಳನ್ನು ಹಾಸಿಗೆಯಲ್ಲಿ ಮಲಗಿಸ್ತಾರೆ ಮತ್ತು ನಾವು ಫ್ರೀ ಆಗಿರ್ಬೋದು ಅಂತೇಳಿ ಅವರು ಥಿಂಕ್ ಮಾಡ್ತಾರೆ. Both the speaker and his father were considerate towards grandma substantiate the statement. So ಅಂದ್ರೆ ಇದನ್ನ ಸ್ಟೇಟ್ಮೆಂಟ್ ಅನ್ನು ಸಮರ್ಥಿಸಿದೆ. Both the speaker, poet and his father were considerate. ಅಜ್ಜಿ ಬಗ್ಗೆ ತಮ್ಮ ತಾಯಿ ಬಗ್ಗೆ ಅಂದರೆ poet ತಂದೆ ತನ್ನ ತಾಯಿ ಬಗ್ಗೆ ಬಹಳ ಕನ್ಸಿಡರೇಟ್ ಅಥವಾ ಕಾಳಜಿ ವಹಿಸ್ತಾ ಇದ್ರು ಅಂತ ನಿಮ್ಗೆ ಗೊತ್ತಾಗುತ್ತೆ ಸಮರ್ಥಿಸಿದೆ ಅಂತ ಕೇಳಿದ್ದಾರೆ. When grandma asked her son to build a house on top of the tree, he immediately started the work. So when grandma asked her son to build a house on top of the tree, so grandma ಮರದ ಮೇಲೆ ಆ ಮನೆಯ ನಿರ್ಮಾಣ ಮಾಡಿದ ತಕ್ಷಣ ಆಗ poet ತಂದೆ ಏನು ಮಾಡ್ತಾನೆ, ಇಮಿಡಿಯೇಟ್ ಆಗಿ ಮನೆ ನಿರ್ಮಿಸಲಿಕ್ಕೆ ಪ್ರಾರಂಭಿಸ್ತಾನೆ. He started the work immediately. The speaker helped his father in building the house. The poet tells that ಇಲ್ಲಿ ಕವಿ ಸಹ ಮಾಡ್ತಾನೆ, ಅವನು ತನ್ನ ತಂದೆಗೆ ಮನೆ ಕಟ್ಟಲಿಕ್ಕೆ ಸಹಾಯ ಮಾಡ್ತಾನೆ ಮರದ ಮೇಲೆ. So in 2 or 3 sentences you can write answer. So 3 marks question from this lesson poem. There may be 3 marks question also asked. How did grandma feel while she lay on bed? What did she ask her son as soon as she was better? So ಅವಳಿಗೆ ಆರಾಮಾದ ತಕ್ಷಣ ಸ್ವಲ್ಪ ತನ್ನ ಮಗನಿಗೆ ಹೇಗೆ ಕೇಳ್ತಾಳೆ ಗ್ರ್ಯಾಂಡ್ಮಾ ಅಂತ ಹೇಳಿ ಕೇಳಿದ್ದಾರೆ.
Grandma felt miserable as she lay on bed, looking at the tree she was loved to climb. So ಅವಳಿಗೆ ಆರಾಮ ಆದ ತಕ್ಷಣ ಅಂದ್ರೆ ಹಾಸಿಗೆ ಬೆಡ್ ಅಲ್ಲಿ ಇರುವಾಗ grandma felt miserable. ಅವಳಿಗೆ ಅದು ಅಸಹ್ಯ ಅಥವಾ ಸಹಿಸಲಿಕ್ಕೆ ಆಗ್ತಾ ಇರಲಿಲ್ಲ. She felt like a hell in the hell. She feel like the hell. ಅವಳಿಗೆ ನರಕದಲ್ಲಿ ಇದ್ದ ರೀತಿ ಅನುಭವ ಆಗ್ತಾ ಇರುತ್ತೆ. Looking at the tree, she liked to climb. ಆ ಮರವನ್ನು ನೋಡಿ ಹೊರಗಡೆ ಕಿಟಕಿಯಿಂದ ನಾನು ಮರ ಏರ್ಬೋದಾಗಿತ್ತು, ಈ ಹಾಸಿಗೆಯಲ್ಲಿ ಮಲಗೋದು ಎಷ್ಟೊಂದು ಡಿಫಿಕಲ್ಟ್ ತೊಂದರೆ ಅಂತೇಳಿ ಅನಿಸ್ತಾ. As soon as she was stronger, she refused to lie down. ಸೊ ಅವಳಿಗೆ ಸ್ವಲ್ಪ ಆರಾಮಾದ ನಂತರ ಅವಳು ಮಲಗಲಿಕ್ಕೆ ನಿರಾಕರಣೆ ಮಾಡ್ತಾಳೆ. She called her son and he told him to build a house on a tree top. ತನ್ನ ಮಗನನ್ನು ಕರೆದು, ಇಲ್ಲ ನೀನು ನನಗೆ ಮರದ ಮೇಲೆ ಒಂದು ಮನೆಯನ್ನು ಕಟ್ಟಿಕೊಡು, ನಾನು ಅಲ್ಲಿ ಇರ್ತೀನಿ ಅಂತ ಹೇಳ್ತಾಳೆ. ಈ ರೀತಿ ಅಂದ್ರೆ ಅವಳ ಹ್ಯಾಬಿಟ್ ಆಗಿರುತ್ತೆ. The father was a beautiful son and the poet's father was a beautiful, ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ. ಅವನು in accordance with her wishes, ತಾಯಿಯ ಬಯಕೆ ಪ್ರಕಾರ he started to build a house on the tree top. ಅವನು ಮರದ ಮೇಲೆ ಮನೆಯನ್ನು ತಾಯಿಗೆ ಕಟ್ಟಿಕೊಡ್ತಾರೆ. ಈ ರೀತಿ so in the annual examination model question paper there is one model 3 marks question is also asked from this poem. So ಈ poem ದಿಂದ 2 ಮಾರ್ಕ್ಸ್ ಗೆ ಕ್ವೆಶ್ಚನ್ ಕೇಳಬಹುದು ಅಥವಾ 3 ಮಾರ್ಕ್ಸ್ ಇಂದ ಕೇಳಬಹುದು ಅಥವಾ ಸೊ ಸಮರೈಸ್ ದ poem 4 ಮಾರ್ಕ್ಸ್ ಗೆ ಸಹ ಕ್ವೆಶ್ಚನ್ ಕೇಳಬಹುದು. ಯಾವುದೇ ಪ್ರಶ್ನೆ ಕೇಳಿದ್ರು ಬರಲಿಕ್ಕೆ ಪ್ರಿಪೇರ್ ಆಗಿರಬೇಕು. ಸೊ ಎಕ್ಸ್ಟ್ರಾಕ್ಟ್ ಬೇಸ್ಡ್ ಇನ್ ಎಕ್ಸ್ಟ್ರಾಕ್ಟ್ ಆರ್ಸಿ ಕ್ವೆಶ್ಚನ್ಸ್ ಸಹ ಕೇಳಬಹುದು 3 ಮಾರ್ಕ್ಸ್ ಗೆ. I strongly recommend a quiet week in bed. I strongly recommend a quiet week in bed. So the doctor says this. Then ಇದನ್ನ ಈ ಎಕ್ಸ್ಟ್ರಾಕ್ಟ್ ಮೇಲೆ ಏನು ಕ್ವೆಶ್ಚನ್ ಕೇಳಬಹುದು, who said this statement? ಯಾರು ಇದನ್ನ ಹೇಳಿದ್ರು? The doctor. So who did the doctor recommend? What did the doctor recommend? The doctor recommended 1 week bed rest. Who was recommended the 1 week bed rest? The grandma was recommended. ಈ ರೀತಿ ಇದರಲ್ಲಿ ಒಂದು ಸ್ಟೇಟ್ಮೆಂಟ್ ತೆಗೆದುಕೊಂಡು ಎ ಬಿ ಸಿ ಅಂತ ಹೇಳಿ ಕ್ವೆಶ್ಚನ್ಸ್ ಕೇಳಬಹುದು. Then she sat up and said, I will lie here no longer. Then she sat up and said, I will lie here no longer. So ಇದು ಸಹ ಎರಡನೇ ಸ್ಟೇಟ್ಮೆಂಟ್ ಅನ್ನು ಈ ರೀತಿ ತೆಗೆದುಕೊಂಡು ಪ್ರಶ್ನೆ ಕೇಳಬಹುದು. I will lie here no longer. Who is the speaker here? So the speaker was grandma. Why did not she like to lie there? ಅವಳು ಯಾಕೆ ಮಲಗಲಿಕ್ಕೆ ಇಷ್ಟಪಡಲ್ಲ ಅಂತ ಕೇಳಬಹುದು. Because she liked to climb the tree. She don't want to lie on bed. So when did she say this? ಅವಳು ಇದನ್ನ ಯಾವಾಗ ಹೇಳಿದ್ರು ಅಂತ ಕೇಳಬಹುದು. So when she was admitted in the hospital and when she was lying on the bed at the moment. ಈ ರೀತಿ ಸಿ ದಲ್ಲಿ ಸಹ ಪ್ರಶ್ನೆ ಕೇಳಬಹುದು ಈ ಸ್ಟೇಟ್ಮೆಂಟ್ ಇಂದ. He said, that's all right. You will have what you want, dear. So he said, that's all right. You will have what you want, dear. So ಇದನ್ನ ಈ ಸ್ಟೇಟ್ಮೆಂಟ್ ಅನ್ನು ಯಾರು who made the statement? He said, that's all right. You will have what you want, dear. Who made the statement? The poet's father. Poet's father ಹೇಳಿದರು. So who was this statement made to? ಯಾರಿಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಹೇಳಲಾಗಿದೆ ಅಂತ ಕೇಳಬಹುದು. ಆಗ so it was said to the grandma. So what did he want to make to? What did the speaker assures here? The speaker assures that what his mother wanted. So he will make that. ಅಂದ್ರೆ ಇಲ್ಲಿ ಸ್ಪೀಕರ್ ಏನ್ ತಾಯಿಗೆ ಇದು ಮಾಡ್ತಾನೆ ಅಂದ್ರೆ ಮಾತು ಕೊಡ್ತಾನೆ, ನೀನ್ ಏನ್ ಕೇಳ್ತೀಯ ಅದನ್ನ ಮಾಡ್ಕೊಡ್ತೀನಿ ಅಂದ್ರೆ ಅಲ್ಲಿ ಮನೆ ಮರದ ಮೇಲೆ ನಿರ್ಮಾಣ ಮಾಡೋಕಂತ ಕೇಳಿದ್ರು ಗ್ರ್ಯಾಂಡ್ಮಾ, ಅದನ್ನ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಈ ರೀತಿ ಈ ಸ್ಟೇಟ್ಮೆಂಟ್ ಇಂದ ಪ್ರಶ್ನೆ ಕೇಳಬಹುದು. ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್. ಸೊ who is the speaker? So the speaker is the poet. So what is the meaning of genius? Genius means clever. What was in what context
this statement is genius is used here. The grandmother was a genius. In what context a word genius is used? So here the word genius tells that grandma was very intelligent in climbing the tree. It shows that she was genius in climbing the trees. So from this poem, so there may be question asked, write the summary of the poem or substantiate the grandma's appearance and ಈ ರೀತಿ ಪ್ರಶ್ನೆ ಕೇಳಬಹುದು. ಆ 4 ಹಂತಗಳಲ್ಲಿ ಬರಬೇಕಾದಾಗ ಸಮ್ಮರಿಯನ್ನು ನೀವು ಬರೆಯಬಹುದಲ್ಲಿ. Summarize the poem Grandma Climbs a Tree. The poet's grandmother was very genius. So grandmother was very genius ಆಗಿದ್ದು. She could climb the tree very quickly. She learned to climb tree from her brother when she was 6 years old. So grandma learned climbing the tree when she was 6 years old. She learned from her brother. Even in her old age, she used to climb the trees. ಅವಳು ವಯಸ್ಸಾದಾಗ ಸಹ ಮರವನ್ನು ಏರೋದು ನಿಲ್ಲಿಸಿರಲ್ಲ, ಅವನು ಏರ್ತಾ ಇರ್ತಾಳೆ. People advise her to stop climbing the trees and grow old gracefully. ಆಗ ನೈಬರ್ಸ್ ಏನು ಮಾಡ್ತಾರೆ, ಅವಳಿಗೆ ಅಡ್ವೈಸ್ ಮಾಡ್ತಾರೆ, ನೀನು ಈಗ ವಯಸ್ಸಾಗಿದೆ, so you should stop climbing the trees. But she didn't accept their words and laughed at them and said she would grow disgracefully. ಅವಳು ಅವರಿಗೆ ನಗುತ್ತಾ ಹೇಳ್ತಾಳೆ, ಇಲ್ಲ ನಾನು ಡಿಫ್ರೆಂಟ್ ಆಗಿ ಬೆಳಿತೀನಿ, ಮರ ಏರೋದು ಇಷ್ಟು ವಯಸ್ಸಾದರೂ ನಿಲ್ಲಿಸಲ್ಲ ಅಂತ ಹೇಳ್ತಾರೆ. But one day she climbed the tree but could not come down. So even at the age of 62 she climbed the tree. ಅವಳು ವಯಸ್ಸಾದರೂ ಸಹ ಮರವನ್ನು ಏರೋದು ನಿಲ್ಲಿಸಲ್ಲ ಮತ್ತು ಮರವನ್ನು ಏರ್ತಾಳೆ, ಆದರೆ ಕೆಳಗೆ ಇಳಿಯಲಿಕ್ಕೆ ಬರಲ್ಲ. She was rescued with great difficulty from the family members. ಅವಳನ್ನ ಬಹಳ ಕಷ್ಟಪಟ್ಟು ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡ್ತಾರೆ, ರಕ್ಷಣೆ ಮಾಡಿ ಕೆಳಗಿಳಿಸ್ತಾರೆ. So family members consulted the doctor and the doctor strictly advised her to take bed rest for a week. ಆಗ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡ್ತಾರೆ, ಅವಳನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಮಾಡಿದಾಗ ಅವಳು ಡಾಕ್ಟರ್ takes the temperature of her body and the doctor advised her to take a bed rest for a week. So ಒಂದು ವಾರ ಬೆಡ್ ರೆಸ್ಟ್ ತೆಗೆದುಕೋಬೇಕು ಅಂತ ಹೇಳಿ ಅಜ್ಜಿಗೆ ಅಡ್ವೈಸ್ ಮಾಡ್ತಾರೆ ಡಾಕ್ಟರ್. She felt miserable in the bed, but the grandma she feels miserable. ಅವಳಿಗೆ ಅಲ್ಲಿ ಇರಲಿಕ್ಕೆ ಕಷ್ಟ ಅನಿಸುತ್ತೆ, ಯಾಕಂದ್ರೆ ಅವಳು ಯಾವಾಗ ಹೊರಗಡೆ ಅಡ್ಡಾಡೋದು ಮರವನ್ನು ಏರೋದು ಇಷ್ಟಪಡ್ತಾ ಇರ್ತಾಳೆ. She feels like in a hell, brief season in hell ಅಂತ ಹೇಳಿ, ಅಂದ್ರೆ ಅವಳಿಗೆ ನರಕದಲ್ಲಿ ಇದ್ದ ತರ ಅನಿಸ್ತಾ ಇರ್ತದೆ ಅಲ್ಲಿ ಬೆಡ್ ಮೇಲೆ ಮಲಗೋದಂದ್ರೆ. ಕೆಲವು ದಿನಗಳ ಒಂದು 2 ದಿವಸ ಬೆಡ್ ರೆಸ್ಟ್ ತೆಗೆದುಕೊಂಡ ಮೇಲೆ she feels recovered, ಒಂದು ಸ್ವಲ್ಪ ಆರಾಮಾಗುತ್ತೆ. The moment she became stronger, ಸ್ವಲ್ಪ ರಿಲೀಫ್ ಆದ್ಮೇಲೆ ಆರಾಮಾದ್ಮೇಲೆ ಅಜ್ಜಿ ಏನ್ ಮಾಡ್ತಾಳೆ ಅಂದ್ರೆ she asked her son to build a tree house. ಮರದ ಮೇಲೆ ಏನ್ ಮಾಡ್ಬೇಕು, ಮನೆ ಕಟ್ಟಿಕೊಡು ಅಂತ ಹೇಳಿ ಮತ್ತೆ ತನ್ನ ಮಗನಿಗೆ ಕೇಳ್ತಾಳೆ ಗ್ರ್ಯಾಂಡ್ಮಾ. So he is very caring for son. The grandma's son means the poet's father is very caring for son and beautiful man. ಅವನು ಬಹಳ ಕೇರಿಂಗ್ ಪರ್ಸನ್ ಆಗಿರ್ತಾನೆ. ತಾಯಿ ಹೇಳಿದ ತಕ್ಷಣ ಏನು ಮಾಡ್ತಾನೆ, ಮರದ ಮೇಲೆ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ವಿತ್ ದ ಅಸಿಸ್ಟೆನ್ಸ್ ಆಫ್ ಪೋಯಟ್ ಸಹಾಯ ತೆಗೆದುಕೊಂಡು ಮರದ ಮೇಲೆ ಒಂದು ಮನೆಯನ್ನು ಸಿದ್ಧಪಡಿಸ್ತಾನೆ. ಆ್ಯಂಡ್ ದ ಗ್ರ್ಯಾಂಡ್ಮಾ ಫೀಲ್ಸ್ ವೆರಿ ಹ್ಯಾಪಿ, ಬಹಳ ಸಂತೋಷದಿಂದ ಖುಷಿಯಿಂದ ಗ್ರ್ಯಾಂಡ್ಮಾ ಮರವನ್ನು ಏರಿ ಅಲ್ಲಿ ಕೂತ್ಕೊಂಡು ಮೊಮ್ಮಗನಿಂದ ಅಂದರೆ ಪೋಯಟ್ನಿಂದ ಶೆರಿ ತರಿಸ್ಕೊಂಡ್ಬಿಟ್ಟು ಕುಡಿತಾಳಲ್ಲಿ. ಸಿ ಲೀವ್ಸ್ the tree very happily. So he built a tree house for his mother. The poet's father builds a tree and the grandma feels very happy and climbs in the tree and she lives there very happily. ಈ ರೀತಿಯಲ್ಲಿ ಕವಿ ಮರವನ್ನು ನಿರ್ಮಾಣ ಮಾಡಿದ ಮೇಲೆ ಅಜ್ಜಿ ಅದರಲ್ಲಿ ಏರಿ ಬಹಳ ಸಂತೋಷದಿಂದ ದಿನಗಳನ್ನು ಕಳೀತಾಳೆ. ಈ ರೀತಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಪೋಯಮ್ ಆಗಿದೆ. ನೀವು ಎಕ್ಸಾಮ್ಗೆ 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆಗಳಿಗೆ ಸಮಯ ಬರಲಿಕ್ಕೆ ಚೆನ್ನಾಗಿ ನಮ್ಮ ಪದ್ಯ ಓದಿ ಮತ್ತು ಆನ್ಸರ್ ನೋಡ್ಕೊಂಡ್ಬಿಟ್ಟು ಸಿದ್ಧತೆ ಮಾಡಿಕೊಳ್ಬೇಕು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.